ಹಲೋ ಸ್ನೇಹಿತರೆ, ನಿಮ್ಮನ್ನೆಲ್ಲ ನಾನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತ ಡಿಟಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತಿಸ್ತೀನಿ. ಮತ್ತು ನಮ್ಮ ಡಿಟಿ ಸ್ಟುಡಿಯೋ ಚಾನಲ್ ನಮ್ಮ ಪಾಲಿಟೆಕ್ನಿಕ್ ಕರ್ನಾಟಕ ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಕಲಿತಾ ಇರುವಂತಹ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಇಂಟರಾಕ್ಟಿವ್ ತರಗತಿಗಳನ್ನ ನಡೆಸ್ತಾ ಇದ್ದೀವಿ ನಾವು. ಅದರ ಪ್ರಯುಕ್ತ ನಾನು 2ನೇ ಸೆಮಿಸ್ಟರ್ನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸರ್ವೇಯಿಂಗ್ 1 ಅನ್ನುವ ಸಬ್ಜೆಕ್ಟ್ ಅನ್ನು ಪಾಠ ಮಾಡ್ತಾ ಇದ್ದೀನಿ. ಅದರಂತೆ ನಾನು ಇಷ್ಟವರೆಗೆ ಇಷ್ಟು ದಿವಸದವರೆಗೆ 31 ವಿಡಿಯೋಗಳು ಅವೈಲೇಬಲ್ ಇನ್ ಅವರ್ ಪ್ಲೇ ಲಿಸ್ಟ್. ಡಿಟಿ ಸ್ಟುಡಿಯೋನ ಪ್ಲೇ ಲಿಸ್ಟ್ ಅಲ್ಲಿ 31 ವಿಡಿಯೋಗಳು ಸಿಗ್ತದೆ. ಅದರೊಳಗಡೆ ನಮ್ಮ ಸಿಲೆಬಸ್ ಪ್ರಕಾರ, ನಮ್ಮ ಸಿಲೆಬಸ್ ಏನಿದೆ ಅದರಂತೆ ಚೈನ್ ಸರ್ವೇಯಿಂಗ್, ಕಾಂಪಾಸ್ ಸರ್ವೇಯಿಂಗ್, ಲೆವೆಲಿಂಗ್, ಕಾಂಟೂರಿಂಗ್, ಇದನ್ನೆಲ್ಲ ನಾವು ಎಲಾಬರೇಟ್ಲಿ ಡಿಸ್ಕಸ್ ಅಬೌಟ್ ಇಟ್. ತುಂಬಾ ವಿಚಾರಗಳನ್ನು ಅದರಲ್ಲಿ ನಮ್ಮ ಸಿಲೆಬಸ್ ಏನಿದೆ, ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನನ್ನು ನಾವು ಕಲಿಬೇಕು, ಆಲ್ಸೋ ಇನ್ ದ ಫೀಲ್ಡ್ ನಾಳೆ ನೀವು ಸಿವಿಲ್ ಇಂಜಿನಿಯರ್ ಆದ ನಂತರ ನೀವು ಏನೇನಿಲ್ಲ ಕೆಲಸಗಳನ್ನು ನಿರ್ವಹಿಸಬೇಕು, ಈ ಸರ್ವೇಯಿಂಗ್ ಅನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರಗಳನ್ನು ಕೂಡ ನಾನು ಅದರೊಳಗಡೆ ಪ್ರಸ್ತಾಪ ಮಾಡಿದ್ದೀನಿ. ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. And now today in this class, this is a 32nd class, now I am discussing about the areas and volumes. The areas and volumes ಇದ್ರ ಬಗ್ಗೆ ನಾವು ಏನಂತ ಹೇಳಿದ್ರೆ ಇವತ್ತು ನಾನು ಮಾತಾಡ್ತಾ ಇರುವಂತ ವಿಚಾರಗಳು ಏರಿಯಾಸ್ ಮತ್ತೆ ವಾಲ್ಯೂಮ್ಸ್. ಏರಿಯಾಸ್ ಅಂದ್ರೆ ಏನು, ವಾಲ್ಯೂಮ್ಸ್ ಅಂದ್ರೆ ಏನು, ಅದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಅದನ್ನ ನಮ್ಮ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಅಲ್ಲಿ, ನಮ್ಮ ಫೀಲ್ಡ್ ಅಲ್ಲಿ ಅದನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತೆ ಆಲ್ಸೋ 1-2 ಪ್ರಾಬ್ಲಮ್ಸ್ಗಳು ಅದರಲ್ಲಿ ಏರಿಯಾ ಕ್ಯಾಲ್ಕುಲೇಷನ್ ಮಾಡುವಂತದ್ದು. ಬೇರೆ ಬೇರೆ ಮೆಥಡ್ಗಳಿದಾವೆ, ಬೇರೆ ಬೇರೆ ರೀತಿಗಳಿದಾವೆ. ಅದನ್ನೆಲ್ಲ ಅಪ್ಲಿಕೇಶನ್ ಅಲ್ಲೆಲ್ಲ ನಾನು ನಿಮ್ಗೆ ಸ್ವಲ್ಪ ಅಲ್ಲಿಂದವರೆಗೆ ಹೇಳ್ತೀನಿ ಮತ್ತು 1-2 ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿ ನೋಡ್ತೀನಿ. ಓಕೆ, ದೆನ್ ನೋ therefore first now let us understand. We know that ಈಗ ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಒಂದು ಕ್ಯಾನಲ್ ಅನ್ನು ನಿರ್ಮಾಣ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಒಂದು ಡ್ರೈನೇಜ್ ಸಿಸ್ಟಮ್ ಅನ್ನು ನಿರ್ಮಾಣ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಒಂದು ಲ್ಯಾಂಡ್ ಅನ್ನ ಲೆವೆಲಿಂಗ್ ಮಾಡ್ಲಿಕ್ಕೆ ಇರ್ಬೋದು. ದೆನ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಕಮ್ಸ್, ದಟ್ ಈಸ್ ವಾಟ್ ಈಸ್ ದ ಮನಿ ರಿಕ್ವೈರ್ಡ್, ಹೌ ಮಚ್ ಮನಿ ಇಸ್ ರಿಕ್ವೈರ್ಡ್ ಟು ಡೂ ದಟ್ ವರ್ಕ್. ದೇರ್ಫೋರ್ ಆ ಕೆಲಸವನ್ನ ಮಾಡ್ಬೇಕು ಅಂತ ಇದ್ರೆ, ರೋಡ್ ಅನ್ನ ನಿರ್ಮಾಣ ಮಾಡ್ಬೇಕಂತ ಇದ್ರೆ, ಬೆಟ್ಟ ಗುಡ್ಡಗಳ ನಡುವೆ ನಾವು ರೋಡ್ ಅನ್ನು ನಿರ್ಮಾಣ ಮಾಡ್ತೀವಿ. ದೇರ್ಫೋರ್ ವೆನ್ ಯು ಕನ್ಸ್ಟ್ರಕ್ಟ್ ದ ರೋಡ್ ಇನ್ ದ ಹಿಲ್ಲಿ ರೀಜನ್ಸ್ ಆರ್ ಇನ್ ಎ ಪ್ಲೇನ್ ರೀಜನ್, ವೆರೆವರ್ ಯು ಡೂ ಇಟ್, ದೇರ್ ಇಸ್ ಅರ್ತ್ ವರ್ಕ್ ಈಸ್ ಇನ್ವಾಲ್ವ್ಡ್. ಇಸ್ ನಾಟ್ ಅರ್ತ್ ವರ್ಕ್ ನಮ್ಗೆ ಅಂದ್ರೆ ಮಣ್ಣನ್ನ ಅಗಿಯೋದು, ಅದು ತುಂಬಿಸುದು, ಇಂಥದ್ದೆಲ್ಲ ಬರುತ್ತೆ ನಮ್ಗೆ. ಕ್ಯಾನಲ್ ಮಾಡ್ಬೇಕಂತ ಹೇಳಿದ್ರೆ ಕ್ಯಾನಲ್ ಕೂಡ ನಾವು ಅರ್ಥನ ರಿಮೂವ್ ಮಾಡ್ಬೇಕಾಗುತ್ತೆ, ಅರ್ಥನ ರಿಮೂವ್ ಮಾಡ್ಬೇಕಾಗುತ್ತೆ. ಎಷ್ಟು ಅರ್ಥನ ರಿಮೂವ್ ಮಾಡ್ಬೇಕು, ಅಥವಾ ರಿಮೂವ್ ಮಾಡೋದನ್ನ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು, ನಮ್ಮ ಎಸ್ಟಿಮೇಷನ್ ಅಲ್ಲಿ, ನಮ್ಮ ಸರ್ವೇಯಿಂಗ್ ಅಲ್ಲಿ ಏನೆಲ್ಲ ನಾವು ಬಳಸ್ಕೊಂಡಿದೀವಿ, ಅದನ್ನ ಯಾವ ರೀತಿ ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಬೇಸ್ಡ್ ಆನ್ ದಟ್ ವಾಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್, ಈಗ ಒಂದು 100 ಕಿಲೋಮೀಟರ್ಗೆ ನಾವು ಒಂದು ಕೆನಾಲ್ ಮಾಡ್ತೀವಿ. 100 ಕಿಲೋಮೀಟರ್ ಕೆನಾಲ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಯು ನೀಡ್ ಟು ಕಟ್ ದ ಅರ್ತ್. ಅದಕ್ಕೆ ಕೆಲವು ಕಡೆ ನಾವು ತುಂಬಿಸಿ ಮತ್ತೆ ಅದ್ರ ಮೇಲ್ಗಡೆ ನಾವು ಆಕ್ವಡಕ್ಟ್ ಅಂತ ಹೇಳ್ತೀವಿ, ನಾವು ಅದನ್ನ ನಿರ್ಮಾಣ ಮಾಡ್ತೀವಿ. ನೀರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕ್ಯಾನಲ್ ನೀರು ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ನಾವು ವಿ ನೀಡ್ ಟು ಕಟ್ ದ ಅರ್ತ್. ಇಸ್ ನಾಟ್ ದೇರ್ಫೋರ್ ಬೇಸ್ಡ್ ಆನ್ ದಟ್ ಅರ್ತ್ ಕಟಿಂಗ್ ದ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ನಿಂತ್ಕೊಂಡಿರುತ್ತೆ. ಯಾವಾಗ ಆ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ವಾಟ್ ಈಸ್ ದ ಅಮೌಂಟ್ ರಿಕ್ವೈರ್ಡ್ ಅಂತ. ದೇರ್ಫೋರ್ ಸಿವಿಲ್ ಇಂಜಿನಿಯರ್ಸ್ ಹ್ಯಾವ್ಸ್ ಎ ಬಿಗ್ ರೋಲ್ ಇನ್ ಡೂಯಿಂಗ್ ದಿಸ್. ಅದನ್ನ ಸರ್ವೇಯಿಂಗ್ ಗೊತ್ತಿರ್ಬೇಕು ನಮ್ಗೆ, ಮತ್ತೆ ಸರ್ವೇಯಿಂಗ್ ಗೊತ್ತಾದ ನಂತರ ಡ್ರಾಯಿಂಗ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು, ಡ್ರಾಯಿಂಗ್ ಗೊತ್ತಾದ ನಂತರ ಅರ್ತ್ ವರ್ಕ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ದೆನ್ ಅರ್ತ್ ವರ್ಕ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ ನಂತರ ವಾಟ್ ಈಸ್ ದ ಕಾಸ್ಟ್ ಇನ್ವಾಲ್ವ್ಡ್, ಆ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ವಾಟ್ ಈಸ್ ದ ಅಮೌಂಟ್ ರಿಕ್ವೈರ್ಡ್, ವಾಟ್ ಈಸ್ ದ ಕಾಸ್ಟ್ ಆಫ್ ರಿಕ್ವೈರ್ಡ್. ಎಸ್ಟಿಮೇಷನ್ ತಯಾರು ಮಾಡ್ಬೇಕಂದ್ರೆ ಶುರು ಫಸ್ಟಿಗೆ ನಾವು ಮಾಡ್ಬೇಕಾಗುತ್ತೆ. Therefore, from that point of view, ಈಗ ರಸ್ತೆ ನಿರ್ಮಾಣ, you can see this, there is a cutting, and you can see this, there is a filling, isn't it? So we need to calculate what is the amount of earthwork involved. ಎಷ್ಟು ಅರ್ಥವರ್ಕ್ ಇಲ್ಲಿ ಇನ್ವಾಲ್ವ್ ಆಗಿದೆ ಅಂತ, ಎಷ್ಟು ಫಿಲ್ಲಿಂಗ್ ನಾವು ಇಲ್ಲಿ ಮಾಡಿದೀವಿ ಅಂತ, ಎಷ್ಟು ಅರ್ಥನ ಇಲ್ಲಿ ಕಟಿಂಗ್ ಮಾಡಿದೀವಿ ನಾವು ಅಂತ. ಇದ್ರ ಬಗ್ಗೆ ನಾನು ಲಾಂಜಿಟ್ಯೂಡಲ್ ಸೆಕ್ಷನ್, ದೆನ್ ಕ್ರಾಸ್ ಸೆಕ್ಷನ್ ಬಗ್ಗೆ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. Therefore ಈ ಪ್ರೀವಿಯಸ್ ಕ್ಲಾಸ್ ಅದನ್ನೇ ಯೂಸ್ ಮಾಡಿಕೊಂಡು we should now let us understand how to calculate that is the earthwork involved in construction of the road, isn't it? In construction of the canal, in construction of the drainage line, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆದ್ರಿಂದ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು. Therefore, not a computation of areas and volumes. The main objective of the surveying is to compute the areas and volumes. Generally,
the land will be of irregular shaped polygons. ಭೂಮಿ ಹೇಗೇಗೋ ಇರುತ್ತೆ, ಇರೆಗ್ಯುಲರ್ ಶೇಪ್, ಒಂದು ಲೆಫ್ಟ್ ರೈಟ್ ಹೀಗೆಲ್ಲ ಇರುತ್ತೆ. ಅದನ್ನ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ದಟ್ ಈಸ್ ನಾವು ಅದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ದೇರ್ ಆರ್ ಫಾರ್ಮುಲೆ ರೆಡಿಲಿ ಅವೈಲೇಬಲ್. ದೇರ್ ಆರ್ ಫಾರ್ಮುಲೆ ರೆಡಿಲಿ ಅವೈಲೇಬಲ್ ಫಾರ್ ರೆಗ್ಯುಲರ್ ಪಾಲಿಗನ್ಸ್. ಅಂದ್ರೆ ರೆಗ್ಯುಲರ್ ಪಾಲಿಗನ್ ಈಗ ರೆಕ್ಟಾಂಗಲ್, ಸ್ಕ್ವೇರು, ಟ್ರಯಾಂಗಲ್, ಸರ್ಕ್ಯುಲರ್ ಇಂಥದ್ದೆಲ್ಲ ಬಂದ್ರೆ ನಮ್ಗೆ ಗೊತ್ತಿದೆ. ಇದನ್ನ ಅದನ್ನ ನಾವು ಕ್ಯಾಲ್ಕುಲೇಟ್ ಇಟ್ ಅಂತ. ಆದ್ರೆ ಇರೆಗ್ಯುಲರ್ ಪಾಲಿಗನ್ಸ್ ಬಂದ್ಬಿಟ್ರೆ ಇರೆಗ್ಯುಲರ್ ಅಂತ ಹೇಳಿದ್ರೆ, ಬಟ್ ಡಿಟರ್ಮೈನಿಂಗ್ the areas of irregular polygons, different methods are used. There are many methods. Earthwork computation is involved in the excavation of channels, digging of trenches for laying underground pipelines, formation of bunds, earthen embankments, digging farm ponds, ಕೆರೆ ನಿರ್ಮಾಣ ಮಾಡಬೇಕಾದ್ರೆ ಕೂಡ ನಮಗೆ ಬೇಕಾಗುತ್ತೆ. Then land leveling, ಇದನ್ನೆಲ್ಲ ಮಾಡಬೇಕಾದ್ರೆ ನಮಗೆ we should know how to calculate the area. ಯಾಕಂದ್ರೆ ಶೇಪ್ ಎಲ್ಲ ಇರೆಗ್ಯುಲರ್ ಆಗಿರುತ್ತೆ. ರೆಕ್ಟಾಂಗಲ್, ಸ್ಕ್ವೇರ್, ಟ್ರಯಾಂಗಲ್, ಸರ್ಕ್ಯುಲರ್ ಇಂಥದೆಲ್ಲ ಬಂದ್ರೆ we know how to handle, we know how to calculate the area of the square. ಇದು ನಾಟ್ ಅದನ್ನೆಲ್ಲ ನಮ್ಗೆ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ಶೇಪ್ ಇರೆಗ್ಯುಲರ್ ಆಗಿದ್ರೆ how to do these ಅಂತ. There are some methods available. So using those methods we can calculate the areas. ಈಗ ಅದನ್ನ ತಿಳ್ಕೊಳ್ಳೋ ಮೊದಲು ನಾನೊಂದು ಚಿಕ್ಕದೊಂದು, ಇದು ತುಂಬಾ ಸಣ್ಣ ವಿಷಯ, ತುಂಬಾ ಚಿಕ್ಕದು. ಇದು ನಾಟ್ ತುಂಬಾ ಸಣ್ಣದು ಅಂತ ಹೇಳಿದ್ರೆ ಈವನ್ ಬಿಲೋ ಹೈಸ್ಕೂಲ್ ಲೆವೆಲ್ ಒಂದೊಂದು ಸಣ್ಣ ವಿಷಯ ಹೇಳ್ತೀನಿ ನಾನು ನಿಮ್ಗೆ. ಯಾರು ದಯಮಾಡಿ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಿಸ್, ಬಿಕಾಸ್ ವೈ ಐ ಆಮ್ ಸೇಯಿಂಗ್ ದಿಸ್ now that I am teaching the students for many years, isn't it? I am observed that the students, many of our students don't know what is the difference between the area and the volume, how to do that. ಅದಕ್ಕೋಸ್ಕರ ನಾನು ಇದನ್ನ before going to deep in calculating the areas and volumes, I want to demonstrate this. ಇದೇನು ಅಂತ ಹೇಳ್ತೀನಿ ನಾನು ನಿಮಗೆ. ಇದೇನು ತಿಳಿದು ಇದೊಂದು ಕ್ಯೂಬ್. ಈ ಕ್ಯೂಬ್ ಅಲ್ಲಿ ನೋಡಿ 3 ಡೈಮೆನ್ಷನ್ ಇದೆ. ಒಂದು ಡೈಮೆನ್ಷನ್ ಇಲ್ಲಿಂದ ಇಲ್ಲಿವರೆಗೆ, ಇದು ನಾಟ್ ಅಲ್ಲಿಂದ ಅಲ್ಲಿವರೆಗೆ ಏನಿದೆ ಅದನ್ನ ನಾನು ಎ ಅಂತ ಡೆಸಿಗ್ನೇಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಇರುವಂತ ಲೆಂತ್, ಇಲ್ಲಿಂದ ಇಲ್ಲಿವರೆಗೆ ಅಂತ ಲೆಂತ್ ಅನ್ನ ಎ ಅಂತ ಡೆಸಿಗ್ನೇಟ್ ಮಾಡ್ತೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಇರುವಂತ ಇದನ್ನ ನಾನು ಬಿ ಅಂತ ಡೆಸಿಗ್ನೇಟ್ ಮಾಡ್ತೀನಿ. ಅಂದ್ರೆ ಒಂದು ಬ್ರೆಡ್ ಮತ್ತೊಂದು ವಿಡ್ತ್, ಇದನ್ನ ಸಿ ಅಂತ ನಾನು ಡೆಸಿಗ್ನೇಟ್ ಮಾಡ್ತೀನಿ. ಬ್ರೆಡ್ ಬಿ ಇದೆ, ವಿಡ್ತ್ ಸಿ ಇದೆ, ಹೈಟ್ ಇದ್ರದ್ದು ದಟ್ ಈಸ್ ಬಿ ಇದೆ. Therefore A, B, C, there are 3 dimensions. ಇದೇ ತರ ನೋಡಿ, ಇಲ್ಲಿ ಒಂದು ಡೈಮೆನ್ಷನ್ ಇದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಲೈಕ್ ಅದರ್ ಸೈಡ್ ಇದ್ರ ಹಿಂಬದಿಯಲ್ಲಿ ಕೂಡ ಇದೆ ಡೈಮೆನ್ಷನ್. ಆದ್ರೆ ನಾವು ಇದಕ್ಕೆ ದೇರ್ ಆರ್ ಸರ್ಫೇಸಸ್. ಈಗ ಎ ಮತ್ತು ಬಿ ಅಂತಂದ್ರೆ ಈ ಸರ್ಫೇಸ್, ಇದು ಈ ಸರ್ಫೇಸ್ ಅನ್ನ ನಾವು ಏರಿಯಾ ಅಂತ ಕರಿತೀವಿ. ಇದನ್ನ ಫೇಸ್ 1 ಅಂತ ಕರಿತೀನಿ ನಾನು. ಯು ಕ್ಯಾನ್ ಸಿ ದಿಸ್ ನೌ. ಇದನ್ನ ಫೇಸ್ 1, ಇದು ಫೇಸ್ 1. ಈ ಕ್ಯೂಬ್ ಇದು ಫೇಸ್, ಇದು ಹೊರಪದ್ರ ಅಂತ, ಮೇಲ್ಮೈ ಅಂತ. ಎದುರುಗಡೆಯಿಂದ ನೋಡುವಾಗ ಏನ್ ಕಾಣಿಸುತ್ತೆ ಇದು ಫೇಸ್ 1 ಅಂತ ಕರಿತೀನಿ ನಾನು. ಇನ್ ದ ಸಿಮಿಲರ್ ವೇ ನೋಡಿ, ಇಲ್ಲಿ ಈ ಕಡೆ ಬಂದ್ರೆ ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ಬಿಡಿಸಿದೀನಿ ನಾನು, ಬಿಡಿಸಿ ತೋರಿಸ್ತಾ ಇದ್ದೀನಿ ಇದನ್ನ. ಮತ್ತೆ ಈ ಮೇಲ್ಗಡೆ ಇಲ್ಲಿಯೂ ಕೂಡ ಒಂದು ಫೇಸ್ ಇದೆ, ಇದನ್ನ ಆ ಫೇಸ್ ಅಲ್ಲೊಂದು ಫೇಸ್ ಇದೆ. ದೇರ್ಫೋರ್ ಇದನ್ನ ನಾನು ಫೇಸ್ 2 ಅಂತ ಕರಿತೀನಿ, ಇದನ್ನ ಫೇಸ್ 3 ಅಂತ ಕರಿತೀನಿ ನಾನು. ಈಗ ಇಲ್ಲಿ ಏರಿಯಾ, ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿಸ್. ಈ ಫೇಸ್ ಏರಿಯಾ ಎ ಇಂಟು ಬಿ ಮಾಡಿದ್ರೆ ಇದ್ರದ್ದು ವಿಸ್ತೀರ್ಣ ಸಿಗುತ್ತೆ ನಮಗೆ. ಇಟ್ ಈಸ್ ಇನ್ ಮೀಟರ್ ಸ್ಕ್ವೇರ್ ಅಥವಾ ಮಿಲಿಮೀಟರ್ ಸ್ಕ್ವೇರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಫೀಟ್ ಸ್ಕ್ವೇರ್, ಯಾವ್ದು ಬೇಕಾದ್ರೂ ಆಗ್ಬೋದು. ಎ ಇನ್ ಮೀಟರ್, ಬಿ is also in meter. A multiplied by B, this is the area. ಇದ್ರದ್ದು ಸರ್ಫೇಸ್, ಈ ಸರ್ಫೇಸ್ ಏರಿಯಾ. ಈ ಸರ್ಫೇಸ್ ಏರಿಯಾ ಆದ್ರೆ ನೋಡಿ, ಇಲ್ಲಿ ಸಿ ಇದೆ ಮತ್ತೆ ಇಲ್ಲಿ ಬಿ ಇದೆ, ಇದು ಬಿ ಇಂಟು ಸಿ, ಇದ್ರದ್ದು ಸರ್ಫೇಸ್ ಏರಿಯಾ. ಅಂಡ್ ಸಿಮಿಲರ್ಲಿ ಇದ್ರದ್ದು ಸರ್ಫೇಸ್ ಏರಿಯಾ, ಇದು ಟಾಪ್ ಮೇಲ್ಗಡೆದು, ಇದು ಸಿ ಮತ್ತೆ ಎ. ಇದು ಇವಾಗ ಏನಾಯ್ತು, 3 ಏರಿಯಾ ಸಿಕ್ಕಿತು. 1 ಏರಿಯಾ, 2 ಏರಿಯಾ, 3 ಏರಿಯಾ ಸಿಕ್ಕಿತು. ಇನ್ ದ ಸಿಮಿಲರ್ ವೇ ನಾನೀಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದ್ರ ಆಪೋಸಿಟ್ ಸೈಡ್ ಒಂದಿದೆ, ಇದನ್ನ ಅದು ಫೇಸ್ 4 ಆಗುತ್ತೆ. ಇದ್ರ ಆಪೋಸಿಟ್ ಸೈಡ್ ಒಂದಿದೆ, ಫೇಸ್ 5 ಆಗುತ್ತೆ. ಇದ್ರ ಆಪೋಸಿಟ್ ಸೈಡ್ ಬಾಟಮ್ ಅಲ್ಲಿ ಒಂದು ಫೇಸ್ ಇದೆ. ಇದು ಮೇಲ್ಪದರ, ಅದ್ರದ್ದು
ಬೌಂಡ್ರಿ, ವಾಟ್ ಇಸ್ ದ ಏರಿಯಾ, ಸರ್ಫೇಸ್ ಏರಿಯಾ ಅಂತ. ಈಗ ಪೇಂಟಿಂಗ್ ಅಂತ ಒಂದು ವಿಷಯ ಬರುತ್ತೆ. ಪೇಂಟಿಂಗ್ ಅಂತ ಹೇಳುವಾಗ ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಅಲ್ಲಿಗೆ ನಮ್ದು ಏರಿಯಾ ಸಿಗುತ್ತೆ, ಅದು ರೇಷೋ ಅಂತ. ಇಟ್ ಈಸ್ ಇನ್ ಮೀಟರ್ ಸ್ಕ್ವೇರ್. ವಿಸ್ತೀರ್ಣ ಅಂತ ಹೇಳುದು ನಾವು ಇದಕ್ಕೆ. ಇದನ್ನ ಅಂಡ್ ಸಿಮಿಲರ್ಲಿ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂತ, ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಫೇಸ್ 1 ಏರಿಯಾ ಆಫ್ ದಿಸ್ ಫೇಸ್ 1, ಈ ಮೇಲ್ಪದರ ಇದ್ರದ್ದು ಹೊರಗೈ, ಇದನ್ನ ಈ ಸರ್ಫೇಸ್ ಅನ್ನ ನಾವು ಎ ಮತ್ತು ಬಿ ಮಲ್ಟಿಪ್ಲೈ ಮಾಡ್ತೀವಿ, ಇದನ್ನ ಏರಿಯಾ ಆಫ್ ಫೇಸ್ 1. ಸಿಮಿಲರ್ಲಿ ಏರಿಯಾ ಆಫ್ ಫೇಸ್ 2 ಇಲ್ಲಿಂದ ಇಲ್ಲಿಗೆ ಸಿ ಲೆಂತ್ ಇದ್ರದ್ದು, ಮತ್ತೆ ಇಲ್ಲಿಂದ ಇಲ್ಲಿಗೆ ಬಿ ಆಗುತ್ತೆ. therefore b into c meter square, b is in meter, c is also in meter multiplied by meter is equal to meter square. That is vistirna area, that is in meter square. In the similar way, that is phase 3. If you come to the phase 3, ಏನಾಗುತ್ತೆ, ಏರಿಯಾ ಸಿ ಇಲ್ಲಿಂದ ಇಲ್ಲಿಗೆ ಸಿ ಇದೆ, ಅದನ್ನ ಇಲ್ಲಿ ಮೇಲೆ ತಗೊಂಡಿದ್ದೀನಿ, ಇದು ಸಿ ಇದು. ದೆನ್ ಸಿಮಿಲರ್ಲಿ ಇದು ಎ ಮತ್ತು ಸಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಈ ಸರ್ಫೇಸ್ ಏರಿಯಾ ಸಿಗುತ್ತೆ. ಇದನ್ನ ಈ ಸರ್ಫೇಸ್ ಏರಿಯಾ. therefore it is c and a, c is in meter, a is also in meter, that is meter square ಆಯ್ತು. okay, this is how we need to calculate the area of any surface. ಈಗ ಲ್ಯಾಂಡ್ ಇದೆ, ಭೂಮಿ ಇದೆ, ಎಷ್ಟು ಎಕರೆ ಅಂತ ಕೇಳ್ತಾರೆ ನಿಮ್ಗೆ. ಎಷ್ಟು ಎಕರೆ ಅಂತ ಹೇಳಿ 1 ಎಕರೆ ಅಥವಾ 1 ಹೆಕ್ಟೇರ್ ಪೇಪರ್ ಎಲ್ಲ ಬರ್ತಾ ಇರುತ್ತೆ. ನಾವು 1 ಲಕ್ಷ ಹೆಕ್ಟೇರ್ ಅಲ್ಲಿ ನಾಟಿ ಮಾಡಿ ಭತ್ತ ಬಿತ್ತನೆ ಮಾಡಿದೀವಿ, 1.5 ಲಕ್ಷ ಎಕರೆಯಲ್ಲಿ ನಾವು ಕಡಲೆ ಶೇಂಗಾ ಹಾಕಿದೀವಿ ನಾವು. ಲೈಕ್ ಏನೋ ನಮ್ಮ ಗವರ್ಮೆಂಟ್ ಇದನ್ನೆಲ್ಲ ರಿಲೀಸ್ ಮಾಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ. ಏರಿಯಾ ಹೆಕ್ಟೇರ್ ಅಂತ ಹೇಳಿದ್ರೆ 10,000 square meter square, 10,000 ಇದನ್ನ 10,000 meter square, that is 1 hectare ಅಂತ ಹೇಳಿದ್ರೆ 2.5 ಎಕರೆ. 1 hectare ಅಂತ ಹೇಳಿದ್ರೆ 2.5 acres, isn't it? That is approximately is equal to 247 cents, isn't it? 1 hectare means that is 10,000 meter square. ಆ 10,000 meter square ನ 2.5 ರಿಂದ ಡಿವೈಡ್ ಮಾಡಿದ್ರೆ ಇಲ್ಲಿ 40.48 ಸ್ಕ್ವೇರ್ ಮೀಟರ್ is equal to 1 acre. ಅದನ್ನ 1 ಹೆಕ್ಟೇರ್ ಅನ್ನ 2.5 ಎಕರೆ ಅಂತ ಹೇಳ್ತೀವಿ. ಅಥವಾ ಕೆಲವು ಊರುಗಳಲ್ಲಿ ಈ ಕೋಸ್ಟ್ ಲೈನ್ ಅಲ್ಲಿ ಲೈಕ್ ಮಂಗಳೂರು, ಮಡಿಕೇರಿ, ಉಡುಪಿ, along these lines the people will say it is called, the area is called by cents ಅಂತ ಹೇಳ್ತಾರೆ. 1 cent ಅಂತ 1 cent ಅಂತ ಹೇಳಿದ್ರೆ that is 1 cent, 2.5 cent is equal to 1 ಗುಂಟೆ. ಅಥವಾ 100 cent is equal to 1 acre. ಅಥವಾ 1 hectare is equal to 247, that is cents, 242 cents. ನೀವು ಇದನ್ನೆಲ್ಲ ನಾನು ಇಲ್ಲಿ ಬರಲಿಲ್ಲ, ಐ ಆಮ್ ನಾಟ್ ಎಂಟರ್ಡ್ ಹಿಯರ್. ನೋ ಇಟ್ ಈಸ್, ಯಾಕಂತ ಹೇಳಿದ್ರೆ ಸ್ವಲ್ಪ ಸಣ್ಣ ವಿಷಯ ಇದು, ಸಣ್ಣ ವಿಷಯ. ಮತ್ತೆ ಇಟ್ ಈಸ್ ಆಲ್ ದೀಸ್ ಡೇಟಾ ಅವೈಲೇಬಲ್ ಇನ್ ಅವರ್ ವೆಬ್ಸೈಟ್. ನಮ್ಮ ಸರ್ವೇಯಿಂಗ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ, ಅಂಡ್ ಆಲ್ಸೋ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅಂಡ್ ಆಲ್ಸೋ ಕ್ಲಾಸ್ ಟೇಬಲ್ ಇದೆ, ಅದರಲ್ಲಿಯೂ ಕೂಡ ಸಿಗುತ್ತೆ, ಎಲ್ಲಾ ಕಡೆನೂ ಇದೆ. ಮತ್ತೆ ಇದು ಬೇಸಿಕ್ಸ್, ಇದು ನಮ್ಗೆ ಗೊತ್ತಿರ್ಬೇಕು, ಸರಿಯಾಗಿ ನಮಗೆ ಗೊತ್ತಿರ್ಬೇಕು. ಮೀಟರ್ ಗೊತ್ತಿರಬೇಕು, ಸೆಂಟಿಮೀಟರ್ ಗೊತ್ತಿರಬೇಕು, ಕನ್ವರ್ಷನ್ ಗೊತ್ತಿರಬೇಕು, ಮೀಟರ್ ಇಂದ ಸೆಂಟಿಮೀಟರ್ ಹೇಗೆ ಮಾಡೋದು, ಸೆಂಟಿಮೀಟರ್ ನ ಮೀಟರ್ ಹೇಗೆ ಮಾಡೋದು, ಮೀಟರ್ ಇಂದ ಫೀಟ್ ಅಡಿಗೆ ಹೇಗೆ ಮಾಡೋದು, 1 ಫೀಟ್ ಅಂದ್ರೆ ಎಷ್ಟಾಗುತ್ತೆ, ಆಲ್ ದೀಸ್ ಥಿಂಗ್ಸ್ ಇದನ್ನೆಲ್ಲ ನಾವು ಸರಿಯಾಗಿ ನಮ್ಗೆ ಗೊತ್ತಿರಬೇಕು. ಈಗ 1 ಎಕರ್ ಅಂತ ಹೇಳಿದ್ರೆ 40.48 ಮೀಟರ್ ಸ್ಕ್ವೇರ್, ಅದನ್ನ ಮೀಟರ್ ಅಷ್ಟು ನಮ್ಗೆ ಏರಿಯಾಗೆ, ಅದನ್ನ ನಾವು 1 ಎಕರ್ ಅಂತ ಕರಿತೀವಿ ನಾವು. ಅದನ್ನ ಲೈಕ್ ಲೆಟ್ us be very careful in handling this. ಮತ್ತೆ ಇದೆಲ್ಲ ಡೇಟಾ ನಮ್ಮ ಆಲ್ರೆಡಿ told you that it is available in our ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗ್ತದೆ, ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನೀವು 1 ಎಕರ್ ಕೊಟ್ಟು how many square meters ಅಂತ ಹೇಳಿದ್ರೆ 100 ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ ಅದರಲ್ಲಿ. ಆಗ ಯು ಕ್ಯಾನ್ ಟೇಕ್ that is 1 acre is equal to how many square meters, ಅಥವಾ 1 hectare is equal to how many square meters. ಅಥವಾ you can understand, you should know how to convert that. ಅದು ಏರಿಯಾ. ಲ್ಯಾಂಡ್ ಅಂತ ಹೇಳುವಾಗ ಇದರಲ್ಲಿ 3 ಡೈಮೆನ್ಷನ್ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡೈಮೆನ್ಷನ್ ಅಂತ ಹೇಳಿದ್ರೆ ಅದು ಲೆಂತ್ ಅಂತ ಹೇಳ್ತೀವಿ ನಾವು. ಅದನ್ನ ಇಲ್ಲಿಂದ ಇಲ್ಲಿಗೆ ನಾವು ಡೈಮೆನ್ಷನ್ ಹೇಳಿದ್ರೆ ಅದನ್ನ ಲೆಂತ್ ಅಂತ ಕರಿತೀವಿ ನಾವು. ಈ ಸರ್ಫೇಸ್ ಏರಿಯಾ ಎಷ್ಟು ಅಂತ ಹೇಳಿದ್ರೆ ಇದು ಲೆಂತ್, ದಿಸ್ ಲೆಂತ್ ಅಂಡ್ ದಿಸ್ ಲೆಂತ್ is multiplied by the area. And similarly this length and this length, ಇದು ಎ ಮತ್ತು ಬಿ ಆ 2 ಲೆಂತ್
ಒಂದೇ ಒಂದು ಬಿ ಅಂದ್ರೆ ಲೆಂತ್, ಎ ಅಂತ ಹೇಳಿದ್ರೆ ಲೆಂತ್, ಈ ಲೆಂತ್ ಮತ್ತು ಈ ಲೆಂತ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಏರಿಯಾ ಸಿಗುತ್ತೆ ನಮ್ಗೆ. ದಿಸ್ ಇಸ್ ದ ಏರಿಯಾ. ಇದು ದೊಡ್ಡದಾಗ್ತಾ ಹೋದ್ರೆ ಎಕರೆನೂ ಆಗುತ್ತೆ, ದೊಡ್ಡದಾಗ್ತಾ ಹೋದ್ರೆ ಹೆಕ್ಟೇರು ಆಗುತ್ತೆ, ಏನ್ ಬೇಕಾದ್ರೂ ಆಗುತ್ತೆ. ನಾವು ಎಷ್ಟು ದೊಡ್ಡ ಏರಿಯಾನ ನಾವು ಮೆಜರ್ಮೆಂಟ್ ಮಾಡ್ತೀವಿ ಅಷ್ಟು ನಮ್ಗೆ ಏರಿಯಾ ಸಿಗುತ್ತೆ. ದಟ್ ಇಸ್ ಹೌ ವಿ ಆರ್ ಕನ್ವರ್ಟಿಂಗ್ ಆರ್ ವಿ ಆರ್ ಮೆಜರಿಂಗ್ ದಟ್ ಇಸ್ ಲ್ಯಾಂಡ್. ಅಂಡ್ ಇಲ್ಲಿ ಏರಿಯಾದ ರೆಲೆವೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸಬ್ಜೆಕ್ಟ್, ಈ ಏರಿಯಾ ಯಾಕೆ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ಈಗ ನಿಮ್ಗೆ ಎ ಇಂಟು ಬಿ ಒಂದು ಏರಿಯಾ ಸಿಕ್ಕು ನಮ್ಗೆ ವೆರಿ ಸಿಂಪಲ್. ಬಟ್ ವೇರ್ ಐ ವಿಲ್ ಶೋ ಯು ಸಮ್ ಅದರ್ ಫಿಗರ್ಸ್ ದಟ್ ವಿಲ್ ಡಿಸ್ಕಸ್ ನೌ ಲೇಟರ್. ಅದು ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವು ಕ್ರಾಸ್ ಸೆಕ್ಷನ್ ಮಾಡ್ತೀವಿ, ಲಾಂಜಿಟ್ಯೂಡಿನಲ್ ಸೆಕ್ಷನ್ ಎಲ್ಲ ಮಾಡ್ತಾ ಹೋಗ್ತೀವಿ, ಅವಾಗ ಸ್ಟೆಪ್ ಎಲ್ಲ ಇರಗಿಲ್ಲ ಇರುತ್ತೆ. ಹೌ ಟು ಕ್ಯಾಲ್ಕುಲೇಟ್ ದಟ್ ಏರಿಯಾ, and how to calculate the volume of the earthwork involved in doing that work. ಆ ಜಾಬ್ ಅನ್ನ, ಆ ಪರ್ಟಿಕ್ಯುಲರ್ ಜಾಬ್ ಅನ್ನು ಮಾಡಲಿಕ್ಕೆ ವಾಟ್ ಇಸ್ ದ ಅಮೌಂಟ್ ಆಫ್ ವರ್ಕ್ ರಿಕ್ವೈರ್ಡ್, ಅದನ್ನೆಲ್ಲ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಏನ್ ಮಾತಾಡಿದೆ ಅಂತ ಹೇಳಿದ್ರೆ, ಬಟ್ ಈ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಏರಿಯಾ, ಐ ಡಿಸ್ಕಸ್ಡ್ ಓನ್ಲಿ ಅಬೌಟ್ ದ ಏರಿಯಾ. ಓಕೆ, ದೆನ್ ಸಿಮಿಲರ್ಲಿ ನೆಕ್ಸ್ಟ್ ಇಲ್ಲಿ ಬಂದ್ರೆ, ಈಗ ನೋಡಿ ಅದೇ ಕ್ಯೂಬ್ ತಗೊಂಡಿದ್ದೀನಿ ನಾನು. ಇಲ್ಲಿ ಫೇಸ್ 1 ಇದೆ, ಇಲ್ಲಿ ಫೇಸ್ 2 ಇದೆ, ಇಲ್ಲಿ ಫೇಸ್ 3 ಇದೆ. ಇದ್ರ ಅಪೋಸಿಟ್ ಸೈಡ್ ಈ ಕಡೆ, ಇದ್ರ ಅಪೋಸಿಟ್ ಸೈಡ್ ಅಲ್ಲಿ ದಟ್ ಈಸ್ ಫೇಸ್ 4 ಆಗುತ್ತೆ. ಇದ್ರ ಅಪೋಸಿಟ್ ಸೈಡ್ ಅಲ್ಲಿ ಇದ್ರೊಳಗೆ ಇನ್ನು ಫೇಸ್ 5 ಆಗುತ್ತೆ. ಇದ್ರ ಅಪೋಸಿಟ್ ಸೈಡ್ ಅಲ್ಲಿ ದಟ್ ಈಸ್ ಫೇಸ್ 6 ಆಗುತ್ತೆ ಈ ಕಡೆ ಬದಿಯಲ್ಲಿ. ಅದರಿಂದ ಎಷ್ಟು ಫೇಸ್ ಇದೆ ಒಳಗಡೆ? 1, 2, ಆ ಕಡೆ 1, ಮತ್ತೆ ಬಾಟಮ್ ಅಲ್ಲಿ 1, ಮತ್ತೆ ಈ ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ 1, ಲೆಫ್ಟ್ ಸೈಡ್. ದೇರ್ ಆರ್ 6 ಫೇಸಸ್. ಒಂದು ಕ್ಯೂಬ್ ತಗೊಂಡ್ರೆ 6 ಫೇಸ್ ಇದೆ. ಇದಕ್ಕೆ 6 ಏರಿಯಾ ಸಿಗುತ್ತೆ ನಮ್ಗೆ ಇದರಲ್ಲಿ, ಸರ್ಫೇಸ್ ಏರಿಯಾ. ನಾನು ಇದೆಲ್ಲ ಯೂನಿಫಾರ್ಮ್ ಆಗಿದೆ, ಕ್ಯೂಬ್ ಅಂತ ಹೇಳಿದೀನಿ ನಾನು ನಿಮ್ಗೆ. ಆದ್ರಿಂದ ಎಲ್ಲಾ ಏರಿಯಾ ಕೂಡ ಒಂದೇ ಇರುತ್ತೆ ಕ್ಯೂಬ್ ಅಂತ ಹೇಳಿದ ಕೂಡಲೇ. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ, ದಟ್ ಈಸ್ ಆಲ್ ದ ಡೈಮೆನ್ಷನ್. ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ, ಇದೆಲ್ಲ ಸೇಮ್ ಇದ್ರೆ ಅದು ಕ್ಯೂಬ್ ಅಂತ ಆಗುತ್ತೆ. ಆದ್ರಿಂದ ಫೇಸ್ 1 ಆಗ್ಬೋದು, ಫೇಸ್ 2 ಆಗ್ಬೋದು, ಫೇಸ್ 3 ಆಗ್ಬೋದು, ದ ಏರಿಯಾ ರಿಮೈನ್ ಸೇಮ್. ಇದ್ರದ್ದು ಎ ಮತ್ತು ಬಿ ಬೇರೆ ಬೇರೆ ಆದ್ರೆ, ಸಿ ಬೇರೆ ಬೇರೆ ಆದ್ರೆ, ಅವಾಗ ಏನಾಗುತ್ತೆ? ಫೇಸ್ 1 ಏರಿಯಾ ಬೇರೆ ಬರುತ್ತೆ, ಫೇಸ್ 2 ಏರಿಯಾ ಬೇರೆ ಬರ್ತದೆ, ಫೇಸ್ 3 ಏರಿಯಾ ಬೇರೆ ಬರುತ್ತೆ. ಈಗ ನಾವು ಇದು ಒಂದು ಟ್ಯಾಂಕ್ ಅಂತ ತಿಳ್ಕೊಳ್ಳೋ, ಒಂದು ನೀರಿನ ಟ್ಯಾಂಕ್ ಅಂತ ತಿಳ್ಕೊಳ್ಳೋ. ಇದರೊಳಗಡೆ ಈಗ ನೀರು ತುಂಬಿಸಿರೋ ಆಗಿಲ್ಲ. ನೀರು ತುಂಬಿಸಿದ್ರೆ ವಾಟ್ ಇಸ್ ದ ಅಮೌಂಟ್ ಆಫ್ ವಾಟರ್ ಫಿಲ್ಡ್ ಇನ್ ದಟ್ ಟ್ಯಾಂಕ್, ಅದು ಎಷ್ಟು ಅಂತ. ಅದನ್ನ ನಾವೇನ್ ಮಾಡ್ತೀವಿ, ಎಷ್ಟು ನೀರನ್ನ ನಾವು ಆ ಟ್ಯಾಂಕ್ ಒಳಗಡೆ ಫಿಲ್ ಮಾಡ್ತೀವಿ ಅದನ್ನ ನಾವು ಘನ ಅಂತ ಹೇಳ್ತೀವಿ, ಘನ ಅಡಿ ಅಂತ ಹೇಳ್ತೀವಿ, ಘನ ಮೀಟರ್ ಅಂತ ಹೇಳ್ತೀವಿ, ಘನ ಸೆಂಟಿಮೀಟರ್ ಅಂತ ಹೇಳ್ತೀವಿ ನಾವು. ಓಕೆ, ಘನ ಅಡಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅಂದ್ರೆ ಕ್ಯೂಬ್, ಇಟ್ ಈಸ್ ಕ್ಯೂಬ್ ಅಂದ್ರೆ ಇಡೀ ಮಲ್ಟಿಪ್ಲೈಡ್ ಬೈ 3 ಡೈಮೆನ್ಷನ್. ಅಂದ್ರೆ ಒಂದು ಅಗಲ ಬರುತ್ತೆ, ಒಂದು ವಿಡ್ತ್ ಬರುತ್ತೆ, ಇನ್ನೊಂದು ಹೈಟ್ ಬರ್ತದೆ. ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಘನ ಅಡಿ. ಇದನ್ನ ಈಗ ಕೆಂಪು ಕಲ್ಲು ಒಬ್ಬ ಗೋಡೆ ಕಟ್ತೀರಿ ನೀವು, ಗೋಡೆಗೆ ಒಂದು ಲೆಂತ್ ಇದೆ, ಒಂದು ಹೈಟ್ ಇದೆ, ಒಂದು ಥಿಕ್ನೆಸ್ ಇದೆ. ಆ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಕ್ಯೂಬಿಕ್. ಇದನ್ನ ವಾಲ್ಯೂಮ್ ಸಿಗುತ್ತೆ ನಮ್ಗೆ. ಒಂದು ಪ್ಲಾಸ್ಟಿಂಗ್ ಇರುತ್ತೆ, ಆ ಪ್ಲಾಸ್ಟಿಂಗ್ ಅನ್ನು ನಾವು ಲೆಂತ್ ಮತ್ತೆ ಬ್ರೆಡ್ತ್ ಎರಡನ್ನೇ ಲೆಕ್ಕ ಮಾಡ್ತೀವಿ, ಅದು ಏರಿಯಾ ಸಿಗುತ್ತೆ. ಫ್ಲೋರಿಂಗ್ ಮಾಡ್ತೀವಿ ನಾವು, ಬಿಲ್ಡಿಂಗ್ ಫ್ಲೋರಿಂಗ್ ಮಾಡುವಾಗ ಏನ್ ಮಾಡ್ತೀವಿ? ವಿಡ್ತ್ ಮತ್ತೆ ಲೆಂತ್ ಎರಡನ್ನು ಮಾತ್ರ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಕಾಂಕ್ರೀಟ್ ಫುಟಿಂಗ್ ಯೂಸ್ ಮಾಡಿ ಕಟ್ತೀವಿ ನಾವು, ಕಾಂಕ್ರೀಟ್ ಕಾಲಮ್ ಮಾಡ್ತೀವಿ ನಾವು, ಅದಕ್ಕೆ ಒಂದು ವಿಡ್ತ್ ಇದೆ, ಒಂದು ಬ್ರೆಡ್ತ್ ಇದೆ, ಮತ್ತೆ ಒಂದು ಹೈಟ್ ಇದೆ. ದೇರ್ಫೋರ್ ಮೂರನ್ನು ಮಲ್ಟಿಪ್ಲೈ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ವಾಲ್ಯೂಮ್. Therefore, in similarly, we need to calculate the earthwork which is involved in our projects. Therefore, ಈಗ ವಾಲ್ಯೂಮ್ ಘನ ಅಂತ ಹೇಳಿದ ಕೂಡಲೇ ಏನಾಗುತ್ತೆ ನೋಡಿ, ವಾಲ್ಯೂಮ್ ಅಂತ ಹೇಳಿದ ಕೂಡಲೇ 3 ಎ ಬಿ ಸಿ, ಎ ಮಲ್ಟಿಪ್ಲೈಡ್ ಬೈ ಬಿ ಮಲ್ಟಿಪ್ಲೈಡ್ ಬೈ ಸಿ. ಇದನ್ನ ಈಗ 3 ಒಂದೇ ಇದ್ರೆ, ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಆದ್ರೆ ಎ ಕ್ಯೂಬ್ ಆಗ್ಬಿಡುತ್ತೆ, ಡೈರೆಕ್ಟ್ ಆಗಿ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಬಟ್ ಬೇರೆ ಬೇರೆ ಶೇಪ್ ಇರುತ್ತೆ, ಬೇರೆ ಬೇರೆ ಡೈಮೆನ್ಷನ್ ಇರುತ್ತೆ, ಎ ಬೇರೆ ಇರ್ತದೆ, ಬಿ ಬೇರೆ ಇರುತ್ತೆ, ಸಿ ಬೇರೆ ಇರುತ್ತೆ. ಬೇರೆ ಬೇರೆ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ದ ಅಮೌಂಟ್ ಆಫ್ ವಾಟರ್ ಫಿಲ್ಡ್ ಇನ್ ದಿಸ್ ಟ್ಯಾಂಕ್ ದಟ್ ವಿಲ್ ಗಿವ್ಸ್ ಯು ದ ವಾಲ್ಯೂಮ್ ಆಫ್ ವಾಟರ್ ಫಿಲ್ಡ್ ಇನ್ ದಟ್. ಅದು ನಾವನ್ನ ಘನ ಅಡಿ ಅಂತ ಕರಿತೀವಿ ನಾವು, ವಾಲ್ಯೂಮ್ ಅಂತ ಕರಿತೀವಿ ನಾವು ಅದನ್ನ. ಈಗ ಏರಿಯಾ ಆದ್ರೆ ವಿಸ್ತೀರ್ಣ, ಅದು 2 ಡೈಮೆನ್ಷನ್. ವಾಲ್ಯೂಮ್ ಆದ್ರೆ ದಟ್ ಈಸ್ 3 ಡೈಮೆನ್ಷನ್, ಅದು ಘನ ಅಡಿ, ಘನ ಮೀಟರ್ ಅಂತ ನಾವು ಕರಿತೀವಿ. ಅದು ಮೀಟರ್ ಕ್ಯೂಬ್, ಇದನ್ನ ಸೆಂಟಿಮೀಟರ್ ಕ್ಯೂಬ್, ಫೀಟ್ ಕ್ಯೂಬ್, ಇದನ್ನ ನಾವು ಹಾಗೆ ಹೇಳ್ತೀವಿ ಅದು. ಓಕೆ, ಐ ಥಿಂಕ್ ನಾವು ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಏರಿಯಾ. ಏರಿಯಾ ಹ್ಯಾಸ್ 2 ಡೈಮೆನ್ಷನ್ ಅಂಡ್ ವಾಲ್ಯೂಮ್ ಹ್ಯಾಸ್ 3 ಡೈಮೆನ್ಷನ್ಸ್. ಇದನ್ನ ನಾವು ಪ್ಲೀಸ್ ನೋಟ್ ದಿಸ್. Then further, ಈಗ ನಾವು let us concentrate on the computation of area. ಈಗ computation of area,
ಕಂಪ್ಯೂಟೇಷನ್ ಆಫ್ ಏರಿಯಾವನ್ನ, ಏರಿಯಾ ಅಂತ ಹೇಳಿದ್ರೆ ಆ ವಿಸ್ತೀರ್ಣವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಒಂದು ಸ್ಕ್ವೇರ್ ಇರುತ್ತೆ, ಸ್ಕ್ವೇರ್ ಇದ್ರೆ ಏನು, ಒಂದು ಲೆಂತ್ ಇನ್ನೊಂದು ಲೆಂತ್, ಸ್ಕ್ವೇರ್ ಇದ್ರೆ ಎರಡು ಸೇಮ್ ಇರುತ್ತೆ, ಎರಡು ಡೈಮೆನ್ಷನ್ ಸೇಮ್ ಇರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ವಾಲ್ಯೂಮ್ ಅದರದ್ದು ಏರಿಯಾ ಸಿಗುತ್ತೆ. ಒಂದು ರೆಕ್ಟಾಂಗಲ್ ಇರುತ್ತೆ, ಒಂದು ಎ ಒಂದು ಲೆಂತ್, ಬಿ ಇನ್ನೊಂದು ವಿಡ್ತ್, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಒಂದು ಟ್ರಯಾಂಗಲ್ ಇರುತ್ತೆ, ದಟ್ ವಿ ಕ್ಯಾನ್ ಡೂ ಇಟ್. ಬಟ್ ಹಿಯರ್ ನಾವು ಆರ್ ಡೀಲಿಂಗ್ ವಿತ್ ದ irregular figures. This is not, it is not a triangle, it is not a rectangle, it is not a square, but ಅದನ್ನ ಅಂತ ಒಂದು ಇರೆಗ್ಯುಲರ್ ಫಿಗರ್ ಅನ್ನು ಹೌ ಟು ಹ್ಯಾಂಡಲ್ ಅಂತ, ಹೌ ಟು ಕ್ಯಾಲ್ಕುಲೇಟ್ ಇಟ್ ಅಂತ, ನಾವು ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. therefore now let us see, there are so many methods available here. ಬೇಕಾದಷ್ಟು ಮೆಥಡ್ ಇದಾವೆ. ಅದು ಡ್ರಾಯಿಂಗ್ ಅನ್ನ ಫೀಲ್ಡ್ ನೋಟ್ಸ್ ಇಂದ ಹೇಗೆ ಓದುದು, ಹೇಗೆ ಮಾಡ್ಬೇಕದನ್ನ, ದಟ್ ಈಸ್ ಇಟ್ ಈಸ್ ಆಲ್ ದೀಸ್ ಥಿಂಗ್ಸ್ ಆರ್ ಅವೈಲಬಲ್ ಇನ್ ಅವರ್ ಕರ್ನಾಟಕ ಟೆಕ್ಸ್ಟ್ ಬುಕ್. ಇದು ನಾನು ಕರ್ನಾಟಕ ಟೆಕ್ಸ್ಟ್ ಬುಕ್ ಇಂದ ನಾನು ತಗೊಂಡಿದ್ದೀನಿ, ಅಥವಾ ಬೇರೆ ಯಾವ ಟೆಕ್ಸ್ಟ್ ಬುಕ್ ತಗೊಂಡ್ರು ಕೂಡ ಇದೇ ಮೆಥಡ್ ಇದೆ. ಸ್ವಲ್ಪ ಬರೆಯುವಾಗ ಆ ಕಡೆ ಈ ಕಡೆ ಮಾಡಿರ್ತಾರೆ. ಅದರ್ವೈಸ್ ದಟ್ ಈಸ್ ಇದೆಲ್ಲ ಸೇಮ್ ಇರುತ್ತೆ, ಸೇಮ್ ಪ್ರೊಸೀಜರ್ ಸೇಮ್ ಇರುತ್ತೆ, ಫಾರ್ಮುಲಾಗಳು ಸೇಮ್ ಇರುತ್ತೆ, ಮೆಥಡ್ ಸೇಮ್ ಇರ್ತದೆ. ಅದನ್ನ ಬಟ್ ವ್ಯಾಲ್ಯೂಸ್ ಮೇ ಬಿ ಡಿಫ್ರೆಂಟ್. ಅವರೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ, ಬೇರೆಯವರು ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಇದನ್ನ ಐ ಹ್ಯಾವ್ ಟೇಕನ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ಕರ್ನಾಟಕ ಸರ್ವೇಯಿಂಗ್ ಅಂಡ್ ಲೆವೆಲಿಂಗ್ ಬೈ ಕರ್ನಾಟಕ. ಇದನ್ನ ದೆನ್ ಇದ್ರೊಳಗಡೆ ಕಂಪ್ಯೂಟೇಷನ್ ಆಫ್ ಏರಿಯಾ ಫ್ರಮ್ ದ ಫೀಲ್ಡ್ ನೋಟ್ಸ್, ಫೀಲ್ಡ್ ಇಂದ ನಾವು ಡೀಟೇಲ್ಸ್ ಅಲ್ಲಿ ತಗೊಂಡು ಬಂದಿರ್ತೀವಿ, ಅದನ್ನ ಹೇಗೆ ಮಾಡೋದು ಅಂತ. ದಟ್ ಈಸ್ ಏರಿಯಾ ಆಫ್ ಸ್ಕೆಲಿಟನ್ಸ್ ಅಂಡ್ ಏರಿಯಾಸ್ ಅಲಾಂಗ್ ಬೌಂಡ್ರೀಸ್, ಇದು ಒಂದು ಮೆಥಡ್ ಇದೆ. ದೆನ್ ಕಂಪ್ಯೂಟೇಷನ್ ಆಫ್ ಏರಿಯಾ ಫ್ರಮ್ ಪ್ಲಾನ್, ನಿಮ್ಮ ಹತ್ರ ಒಂದು ಡ್ರಾಯಿಂಗ್ ಇರುತ್ತೆ, ಯಾವುದೋ ಹಳೆ ಕಾಲದ್ದು ಒಂದು ಡ್ರಾಯಿಂಗ್ ಇರುತ್ತೆ, ಆ ಡ್ರಾಯಿಂಗ್ ಅಲ್ಲಿ ಏರಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ, ಅದು ಒಂದು ಮೆಥಡ್ ಇದೆ. ಇದೆಲ್ಲ ವಿಚಾರಗಳನ್ನು ನಮಗೆ ಗೊತ್ತಿರಬೇಕು. ಬೀಂಗ್ ಅನ್ ಇಂಜಿನಿಯರ್ ವಿ ಶುಡ್ ನೋ ಅಬೌಟ್ ಇಟ್. ನಮ್ಮ ಪಕ್ಕದ ಮನೆಯವರು ಯಾರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಒಂದು ಹಳೆಯದೊಂದು ಮ್ಯಾಪ್ ತಂದು ಕೊಡ್ತಾರೆ, ಇದು ನಮ್ದು ಲ್ಯಾಂಡ್, ಇದೊಂದು ನಮ್ಮ ಲ್ಯಾಂಡ್ ಇದು ಸ್ಕೆಚ್ ಇದು, ಯು ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದ ಏರಿಯಾ. ಈ ಡ್ರಾಯಿಂಗ್ ನೋಡಿ ನನ್ಗೊಂದು ಹೇಳಿ ಎಷ್ಟು ಏರಿಯಾ ಇದೆ. ದೆನ್ ಹೌ ಟು ಡೂ ದಟ್, ಅದೆಲ್ಲ ನಮ್ಗೆ ಗೊತ್ತಿರಬೇಕು. therefore and also we have the graphic areas by graphical methods, entire areas by division into triangles, by division into squares, by division into trapezoid. ಬಟ್ ಅದೇ ಇದೆಲ್ಲ ರೆಗ್ಯುಲರ್. ಯಾವ್ದು ಇರೆಗ್ಯುಲರ್ ಆದ್ರೂ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ರೆಗ್ಯುಲರ್ ಆಗಿ ಕನ್ವರ್ಟ್ ಮಾಡ್ಬಿಡ್ತೀವಿ. ನಾವು ರೆಗ್ಯುಲರ್ ಆಗಿ ಕನ್ವರ್ಟ್ ಮಾಡಿ ದೆನ್ ವಿಲ್ ಕ್ಯಾಲ್ಕುಲೇಟ್ ದಟ್ ಐ ವಿಲ್ ಟೆಲ್ ಯು ಹೌ ಟು ಡೂ ದಟ್. ಅಂಡ್ ಆಲ್ಸೋ ದಟ್ ಈಸ್ another one is area along the boundaries. ಏರಿಯಾ ಅಲಾಂಗ್ ದ ಬೌಂಡ್ರೀಸ್. ಈಗ ರಸ್ತೆ ನಿರ್ಮಾಣ ಮಾಡ್ತೀರಿ, ನೀವು ಉದ್ದಕ್ಕೆ ಹೋಗ್ತಾ ಇರ್ತೀರಿ, ಬಲ್ಗಡೆ ವೆನ್ ಯು ಆರ್ ವೈಡನಿಂಗ್ ದ ರೋಡ್ ಏನಾಗುತ್ತೆ, ಪ್ರೈವೇಟ್ ಪ್ರಾಪರ್ಟಿಗಳಿರುತ್ತೆ. ದೇರ್ ಇಸ್ ಎ ಪ್ರೈವೇಟ್ ಪ್ರಾಪರ್ಟಿ, ಆ ಪ್ರೈವೇಟ್ ಪ್ರಾಪರ್ಟಿನ ನಾವು ಅಕ್ವೈರ್ ಮಾಡ್ಕೊಳ್ಬೇಕು, ತಗೊಳ್ಬೇಕು, ರೋಡ್ ಬಿಡ್ತು ಮಾಡ್ಲಿಕ್ಕೆ ಅವ್ರಿಗೆ ಹಣ ಕೊಡ್ಬೇಕು. ಅದರಿಂದ ಎಷ್ಟು ಹಣ ಕೊಡ್ಬೇಕು, ವಾಟ್ ಇಸ್ ದ ಏರಿಯಾ ಇನ್ವಾಲ್ವ್. ಹಾಗೆ ಅದನ್ನೆಲ್ಲ ನಮ್ಮ ಇಂಜಿನಿಯರ್ ಆದವ್ರಿಗೆ ಕೆಲಸ ಇರ್ತದೆ. therefore ಆ ಶೇಪ್ ಬೇರೆ ಬೇರೆ ಇರುತ್ತೆ. ಒಂದು ರೋಡಿಂದ ಉದ್ದಕ್ಕೆ ನೀವು ಮಾಡ್ಕೊಂಡೋದ್ರೆ ಇಲ್ಲೊಬ್ಬರದ್ದು ಜಮೀನು ಇರುತ್ತೆ, ಪಕ್ಕದಲ್ಲಿ ಇನ್ನೊಬ್ಬರದ್ದು ಜಮೀನು ಇರುತ್ತೆ, ಬೇರೆ ಬೇರೆ ಡೈಮೆನ್ಷನ್ ಇರುತ್ತೆ, ಬೇರೆ ಬೇರೆ ಡೈರೆಕ್ಷನ್ ಇರ್ತದೆ. ಆದ್ರಿಂದ ಏನ್ ಮಾಡ್ಬೇಕು, ಅದನ್ನೆಲ್ಲ ನಾವು ಮೆಜರ್ಮೆಂಟ್ ಮಾಡ್ಬೇಕು, ಆಫ್ಸೆಟ್ ತಗೊಳ್ಬೇಕು, ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ದೆನ್ ವಿ ಶುಡ್ ಸೇ ದಿಸ್ ಈಸ್ ವಿ ಆರ್ ಅಕ್ವೈರಿಂಗ್. ನಿಮ್ಮ 10 ಸೆಂಟ್ಸ್ 10 ಗುಂಟೆ ಜಮೀನನ್ನ ನಾವು ನಮ್ಮ ರೋಡ್ ವೈಡನಿಂಗ್ ತಗೊಳ್ತೀವಿ. ಇನ್ನೊಬ್ರು ಓನರ್ ಇರ್ತಾರೆ, ಅವ್ರ ಹತ್ರ 2 ಗುಂಟೆ, ಅವ್ರ ಹತ್ರ 10 ಸೆಂಟ್ಸ್, ಇನ್ನೊಬ್ರ ಹತ್ರ 20 ಸೆಂಟ್ಸ್, 12 ಸೆಂಟ್ಸ್, 3. ದಟ್ ಈಸ್ ಹೌ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾಸ್. ದಟ್ ಈಸ್ ಅದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, these are the standard methods available. That is, one is mid-ordinate rule, the average ordinate rule, and then trapezoidal rule, also Simpson's rule. ಇದು 4 ಮೆಥಡ್ ಇದೆ. ಈ 4 ಮೆಥಡ್ ಅಲ್ಲಿ ನಾವು ಏರಿಯಾವನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. irregular boundaries, the boundaries, irregular boundary ಇರುವಂತದ್ದು, how to calculate the area of that irregular area boundary, irregular boundary ಇರುವಂತ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. These are the methods available. ಈ ಮೆಥಡ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ, ಯೂಶುವಲಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ, 8 ಮಾರ್ಕ್ ಅಥವಾ 10 ಮಾರ್ಕ್ ಅಲ್ಲಿ ಒಂದು ಪ್ರಾಬ್ಲಮ್ ಇರ್ತದೆ ಕ್ವಶನ್ ಇರುತ್ತೆ. ಅದೇನಂತ ಹೇಳಿದ್ರೆ, ಒಂದಷ್ಟು ಡೇಟಾ ಕೊಟ್ಟಿರ್ತಾರೆ, ಆ ಡೇಟಾನ ಯೂಸ್ ಮಾಡಿಕೊಂಡು ಯೂಸಿಂಗ್ ದೀಸ್ ಫಾರ್ಮುಲಾಸ್, ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ವಿ ಆರ್ ಏಬಲ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ವಿಚ್ ಇಸ್ ಎಷ್ಟು ರೋಡ್ಗೆ ವೈಡನಿಂಗ್ ಆಗ್ತದೆ, ಅಥವಾ ನಮ್ಮ ಕ್ರಾಸ್ ಸೆಕ್ಷನ್ ಏರಿಯಾ ಎಷ್ಟು ಬರ್ತದೆ, ಅದನ್ನೆಲ್ಲ ನಾವು ಕಂಪ್ಯೂಟ್ ಮಾಡ್ಲಿಕ್ಕೆ ಆಗುತ್ತೆ. ನಾವು ವಿಲ್ ಸಿ ಒನ್ ಬೈ ಒನ್. ದಟ್ ಈಸ್ ಈಗ ಇದೆಲ್ಲ ಏನಂತ ಹೇಳಿದ್ರೆ ಫೀಲ್ಡ್ ನೋಟ್ಸ್. ಇಲ್ಲೊಂದು ಏನೋ ಇರುತ್ತೆ ನಮ್ಮ ಹತ್ರ, ಅದನ್ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲಾಟ್ ಮಾಡ್ತೀವಿ. ಈಗ ಪ್ಲಾಟ್ ಮಾಡಿ ಅದನ್ನ ಪ್ಲಾಟಿಂಗ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ವಿ ಆರ್ ಕನ್ವರ್ಟ್ ದಟ್ ಇಂಟು ದಟ್ ಈಸ್ ಏರಿಯಾ. ಇದು ಟ್ರಯಾಂಗಲ್ ನ ಕನ್ವರ್ಟ್ ಮಾಡ್ತೀವಿ, ಅದರಿಂದ ಎಲ್ಲ ಮೆಜರ್ಮೆಂಟ್ ಮಾಡ್ತೀವಿ. ದೆನ್ ವಿ ಆರ್ ಏಬಲ್ ಟು ಕ್ಯಾಲ್ಕುಲೇಟ್. ಇದನ್ನ ನಮ್ಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ.
ABC D ಇದನ್ನೆಲ್ಲ ನಮ್ಗೆ ಕ್ಯಾಲ್ಕುಲೇಟ್ ಮಾಡಿ. ಇದು ಒಂದು ಟ್ರಯಾಂಗಲ್ ಆಯ್ತು, ಮೆಜರ್ಮೆಂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. half into base into half into base into height, half into base into height, one triangle, half into base into height, one triangle, half into base into height, one triangle, isn't it? ಈಗ ನಾವು ಕ್ಯಾಲ್ಕುಲೇಟ್ ಮಾಡಿ ಸಮ್ ಮಾಡಿದ್ರೆ we are going to get the area of this, isn't it? ಇದು ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಇದೆ. ಯಾವ ಪುಸ್ತಕ, ಯಾವ ಡ್ರಾಯಿಂಗ್ ಇರ್ಬೋದು, ಯಾವ ನೋಟ್ಸ್ ಇರ್ಬೋದು, make it that is number of triangles, make the number of triangles and measure the height and breadth of those triangles and calculate it and sum up them. ಅದನ್ನೆಲ್ಲ ನೋಡಿ, ಇಲ್ಲೊಂದು ಟ್ರಯಾಂಗಲ್, ಒಂದು ಟ್ರಯಾಂಗಲ್, ಒಂದು ಟ್ರಯಾಂಗಲ್, ಅನದರ್ ಟ್ರಯಾಂಗಲ್, ಎಲ್ಲ ಟ್ರಯಾಂಗಲ್ ಮೆಜರ್ಮೆಂಟ್ ಮಾಡಿ, ಏರಿಯಾ ಕ್ಯಾಲ್ಕುಲೇಷನ್ ಮಾಡಿ, ಅದನ್ನು ಟೋಟಲ್ ಮಾಡಿ, ದಟ್ ವಿಲ್ ಗಿವ್ಸ್ ದ ಏರಿಯಾ ಆಫ್ ದಿಸ್, isn't it? ಮತ್ತೆ ಫರ್ದರ್ ಯು ಕ್ಯಾನ್ ಡಿವೈಡ್ ದಟ್ ಇನ್ ಉಳಿದ ಜಾಗನೂ ಕೂಡ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು ಆಸ್ ಎ ಟ್ರಯಾಂಗಲ್. ಅಂಡ್ ಆಲ್ಸೋ ಒಂದು ಪ್ಲಾನ್ ಇದೆ. ಈಗ ಒಂದು ಪ್ಲಾನ್ ಇರುತ್ತೆ. ಈ ಪ್ಲಾನ್ ಇದ್ರೆ ನಾವೇನ್ ಮಾಡ್ಬೇಕಂದ್ರೆ ಅಲಾಂಗ್ ದ ಬೌಂಡ್ರಿ ಯು ಕನ್ಸ್ಟ್ರಕ್ಟ್ ದ ಟ್ರಯಾಂಗಲ್. ಇದನ್ನ ಎಲ್ಲ ಜಾಯಿನ್ ಮಾಡಿ ಒಂದು ಟ್ರಯಾಂಗಲ್ ಮಾಡಿ, ಟ್ರಯಾಂಗಲ್ ಮಾಡಿಬಿಟ್ಟು ಏನ್ ಮಾಡ್ಬೇಕು, ದೆನ್ ಸಿಮಿಲರ್ ವೇ ದಟ್ ಈಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ದ ಟ್ರಯಾಂಗಲ್ is equal to this is area delta ಅಂತ ಹೇಳಿದ್ರೆ ಏರಿಯಾ half into base into height. We know that ಇದು 2ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲಿ ಕಲ್ತಿರುವಂತ ಮ್ಯಾಥಮೆಟಿಕ್ಸ್ ಇದು. ಇದು ನಾಟ್ ಅದು half into base into height, half into base into height ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ದೆನ್ ಉಳಿದಿರುತ್ತೆ. ಉಳಿದನ್ನು ಕೂಡ ಇನ್ನೊಂದು ಟ್ರಯಾಂಗಲ್ ಮಾಡಿ, ಇನ್ನೊಂದು ರೆಕ್ಟಾಂಗಲ್ ಮಾಡಿ, ಅಥವಾ ಇನ್ನೊಂದು ಟ್ರಪೀಜಿಯಂ ಮಾಡಿ, ದಟ್ ಈಸ್ ಮಾಡ್ಬಿಟ್ಟು ಅದನ್ನೆಲ್ಲ ನಾವು ಸಮ್ ಮಾಡ್ಬೋದು. ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಲಿಕ್ಕೆ ಆಗದೆ ಇರೋ ಸಂದರ್ಭದಲ್ಲಿ ಟ್ರಯಾಂಗುಲರ್ ಇರೆಗ್ಯುಲರ್ ಆಗಿರುತ್ತೆ. ಇದು ನಾಟ್ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಬೋದು. ಇದು ನಾಟ್ ಆಲ್ ದ 3 sides, one is A, other one is B, other one is C. ಮೂರು ಸೈಡ್ ಅನ್ನ ಮೆಜರ್ಮೆಂಟ್ ಮಾಡಿ ಅಂಡ್ ಅಪ್ಲೈ ದಿಸ್ ಫಾರ್ಮುಲಾ. ಇಟ್ ಇಸ್ ಆಲ್ಸೋ you have learned about it. ಇದನ್ನ ಸೆಮಿ ಪೆರಿಮೀಟರ್ ಮೆಥಡ್, ಎಸ್ ಸೆಮಿ ಪೆರಿಮೀಟರ್ ಅಂತ ಕರಿತೀವಿ ನಾವು. ಯಾವುದನ್ನ ಎಸ್ ಅನ್ನ, ದಟ್ ಈಸ್ ವೇರ್ ಎ ಬಿ ಸಿ ಆರ್ ಸೈಡ್ಸ್ ಆಫ್ ಟ್ರಯಾಂಗಲ್ ಅಂಡ್ ಎಸ್ ಇಸ್ ದ ಸೆಮಿ ಪೆರಿಮೀಟರ್, ದಟ್ ಈಸ್ ಹಾಫ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ. ಎಸ್ ದಟ್ ಈಸ್ ಎಸ್ ಮೈನಸ್ ಅಂಡರ್ ರೂಟ್ ಎಸ್ ಮಲ್ಟಿಪ್ಲೈಡ್ ಬೈ ಎಸ್ ಇಂಟು ಎ, ಎಸ್ ಮೈನಸ್ ಬಿ, ದೆನ್ ಎಸ್ ಮೈನಸ್ ಸಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏರಿಯಾ ಸಿಗುತ್ತೆ, ಡೆಲ್ಟಾ ಸಿಗುತ್ತೆ. ಇದನ್ನ ದಟ್ ಈಸ್ ಹೌ we can calculate the area of the triangle. This is another method. We can use this to calculate the area of the triangle. Usually now that depends upon you how you are going to do it. ನೀವು ಹೇಗೆ ಮಾಡ್ತೀರಾ ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. Being an engineer, therefore you have to construct always the right angle triangles. Right angle triangles construct ಮಾಡಿದ್ರೆ ಅಲ್ಲಿ ನಿಮಗೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಈಜಿ ಆಗುತ್ತೆ, ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈಜಿ ಆಗುತ್ತೆ. ಬೇರೆ ಬೇರೆ ಯಾವುದು ಬೇಡ ನಿಮಗೆ, that is very easy to calculate, isn't it? And similarly, that is computation of areas from plan. ಈಗ ಒಂದು ಪ್ಲಾನ್ ಇರುತ್ತೆ, ಒಂದು ಆ ಪ್ಲಾನ್ ಇದ್ರೆ ಏನ್ ಮಾಡ್ಬೇಕು, ಆ ಪ್ಲಾನ್ ನೋಡಿ, ಇಂಥದೊಂದು ಪ್ಲಾನ್ ಇದೆ, ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿಸ್. ಈಗ ಒಂದು ಇಂಥದ್ದೊಂದು ನಿಮ್ಮ ಹತ್ರ ಒಂದು ಪ್ಲಾನ್ ಇದೆ, ಇದೊಂದು ಏರಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು ಅಂತ. ಅದಕ್ಕೆ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಡಿವೈಡ್ ದಿಸ್ ಇಂಟು ನಂಬರ್ ಆಫ್ ಟ್ರಯಾಂಗಲ್ಸ್. ನಿಮ್ಗೆ ಹೇಗೆ ಬೇಕಾಗಿರೋ ಟ್ರಯಾಂಗಲ್ ಕನ್ವರ್ಟ್ ಮಾಡಿ, ನೀವು ಕನ್ವರ್ಟ್ ಮಾಡಿ ಇದ್ರೊಳಗಡೆ. ಈಗ ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದಾಗ you can convert this into number of triangles and calculate the height and breadth of those triangles, then we can calculate it, isn't it? That is the one method, that is regular, yaar elli bekadru hege bekadru apply madbodu. The second one, by division into squares, isn't it? If by division into squares ante helidre nimage graph sheet gottide, you take the graph sheet, isn't it? Graph sheet alli tagoli, graph sheet mele idu idi idna drawing anna, isn't it? Idನ್ನ ಇಟ್ಬಿಟ್ಟು now that is how many squares are involved. 1 2 3 4 5 6 7 8 9 square, that is 1 centimeter by 1 centimeter. Then finally multiplied by the scale, you are going to get the area. ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ಇಲ್ಲ, ಒಂದು ರೆಕ್ಟಾಂಗಲ್ ಇದೆ. ಇಲ್ಲಿ ಸ್ಕ್ವೇರ್ ಇಲ್ಲ, ಒಂದು ಟ್ರಯಾಂಗಲ್ ಇದೆ. ಇಲ್ಲಿ ಸ್ಕ್ವೇರ್ ಇಲ್ಲ, ಒಂದು ಟ್ರಯಾಂಗಲ್ ಅಪ್ರಾಕ್ಸಿಮೇಟ್ಲಿ. ಇಲ್ಲಿ ಒಂದು ಟ್ರಪೀಜಿಯಂ ಇದೆ. ಇಲ್ಲಿ ಒಂದು ಟ್ರಪೀಜಿಯಂ ಇದೆ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಇಲ್ಲಿ ಒಂದು ಚಿಕ್ಕ ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ. ಇದು ಮೈನಸ್ ಮಾಡಿ, ಇದು ನಾಟ್. ಇಲ್ಲೊಂದು ಟ್ರಯಾಂಗಲ್ ಇದೆ, ಇದನ್ನ ಆಡ್ ಮಾಡಿ. ಇಲ್ಲೊಂದು ಟ್ರಪೀಜಿಯಂ ಇದೆ, ಇದು ನಾಟ್. ಇದನ್ನ ಆಡ್ ಮಾಡಿ. ಲೈಕ್ that is we can now calculate the area from the graph sheet, isn't it? Graph sheet ಅಲ್ಲಿ ಇದ್ರೆ ನಮ್ಮ ಮ್ಯಾಪ್ ಎಲ್ಲಿದೆ, ಆ ಮ್ಯಾಪ್ ಒಳಗಡೆ ಏನೇನು ಬರುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋದು, ದೆನ್ ಸಮ್ ಮಾಡೋದು. ದೆನ್ the work is simple.
How many squares are there? 1, 2, 3, 4, 5, 6, 7, 8, 9, 10, 11, 12, 13, 14, 15, then 16, 17, 18, 19. There are 19 squares. 19 multiplied by 1 centimeter by 1 centimeter. Isn't that? And similarly, ಇಲ್ಲಿ ಒಂದು ದಟ್ ಇಸ್ ರೆಕ್ಟಾಂಗಲ್ ಇದೆ, ಇಲ್ಲೊಂದು ರೆಕ್ಟಾಂಗಲ್ ಇದೆ, ಇಲ್ಲೊಂದು ಟ್ರಪೀಜ್ ಇದೆ. ಏನೇನು ಉಂಟು ಅದನ್ನೆಲ್ಲ ಏನೇನು ಇದೆ ಇಲ್ಲಿ ಅದನ್ನೆಲ್ಲ ತಗೊಳ್ಳಿ. Then calculate those areas. Not it is directly you can count, is it not? Directly you can measure. Sum ಮಾಡಿ ಎಲ್ಲ ಪ್ರತಿಯೊಂದು ಟೋಟಲ್ ಮಾಡಿಬಿಟ್ಟು then multiplied by the scale. ಇದು ಯಾವ ಸ್ಕೇಲ್ ಡ್ರಾಯಿಂಗ್ ಇದೆ ಆ ಸ್ಕೇಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಅಷ್ಟು ಏರಿಯಾ ಆಫ್ ದಿಸ್ ಈ ಒಂದು ಇರೆಗ್ಯುಲರ್ ಫಿಗರ್ದು ಏರಿಯಾ ಸಿಗುತ್ತೆ. This is one method of doing this, division into squares. And also similarly, that is another method. There is another that is figure, another irregular figure. ಈಗ ಒಂದು irregular figure ಇದೆ, ಇದೇ ಮೆಥಡ್ ಆಗ್ಬೇಕು ಅಂತ ಇಲ್ಲ. There are many methods available. Therefore, ಈಗ ಏನ್ ಮಾಡಿ ಅಂತ ಹೇಳಿದ್ರೆ parallel lines ಡ್ರಾ ಮಾಡಿ. ಇದಕ್ಕೆ ಕನ್ವೀನಿಯಂಟ್ಲಿ ಇದನ್ನ parallel lines ಡ್ರಾ ಮಾಡಿ. ನೋಡಿ ಇಲ್ಲೊಂದು ಟ್ರಪೀಜಿಯಂ ಇದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. See, you can do this. ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್. ಮತ್ತೆ ಇಲ್ಲೊಂದು ಈಕ್ವಲೈಸಿಂಗ್ ಲೈನ್ ಅಂತ ಒಂದು ಹಾಕ್ಬೋದು. ಇಲ್ಲಿ ಈಕ್ವಲೈಸಿಂಗ್ ಲೈನ್ ಅಂತ ಹಾಕಿದ್ರೆ ಇದನ್ನ ಆಡ್ ಮಾಡ್ಬೇಕು, ಇದನ್ನ ಮೈನಸ್ ಮಾಡ್ಬೇಕು, ಇದನ್ನ ಅದು ಕೂಡ ಮಾಡ್ಬೋದು. ಹಾಗೆಲ್ಲ ಮಾಡ್ಬೇಕು. ಬಟ್ ಅಕ್ಯುರಸಿ ಲೆವೆಲ್ ಎಲ್ಲೇ ಆದ್ರೂ ನಿಮ್ಗೆ ಒಂದು 0.5%, 1% ಎಲ್ಲ ಎರರ್ ಇರ್ಬೋದು. ಇದನ್ನ 0.5% ತುಂಬಾ ಕಮ್ಮಿ ಇರುತ್ತೆ. ಎರರ್ ಇಸ್ ವೆರಿ ವೆರಿ ಲೆಸ್. ಇದನ್ನ ಬಟ್ ನಮ್ಗೆ 1,00,000 ಕಿಲೋಮೀಟರ್ ನೀವು ಲೆಕ್ಕ ಮಾಡುವಾಗ 1 ಕಿಲೋಮೀಟರ್ ಕಮ್ಮಿ ಆದ್ರೆ ಏನಾಗ್ತದೆ, ಅಥವಾ 1 ಕಿಲೋಮೀಟರ್ ಜಾಸ್ತಿ ಆದ್ರೆ ಏನಾಗ್ತದೆ? ದಟ್ ಕ್ವಾಂಟಿಟಿ ಇಸ್ ನಾಟ್ ಸೋ ಬಿಗ್. 1,00,000 ಕಿಲೋಮೀಟರ್ 40 ನೀವು 100 ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದೀರಿ. 100 ಕಿಲೋಮೀಟರ್ ರೋಡ್ ಮಾಡುವಾಗ 1,00,000 ಕ್ಯೂಬಿಕ್ ಮೀಟರ್ ಅರ್ತ್ ವರ್ಕ್. ಇದನ್ನ ಅಷ್ಟು 1,00,000 ಕ್ಯೂಬಿಕ್ ಮೀಟರ್ ಅರ್ತ್ ವರ್ಕ್ ಅನ್ನು ಮಾಡುವಾಗ 1 ಕ್ಯೂಬಿಕ್ ಮೀಟರ್ ಮೇಲ್ಗಡೆ ಅಥವಾ 1 ಕ್ಯೂಬಿಕ್ ಮೀಟರ್ ಹೆಚ್ಚು ಅಥವಾ ಕಮ್ಮಿ ಆದ್ರೆ ಏನಾಗುತ್ತೆ? ನಥಿಂಗ್. ದೇರ್ ಇಸ್ ನೋ ಮಚ್ ಡಿಫರೆನ್ಸ್ ಫಾರ್ ದಟ್. ಇದು ಹಾಗೆ ಸಣ್ಣದು ಎಲ್ಲ ಬರ್ಬೋದು. ನಾವು ಯು ಮೆಜರ್ ಆಲ್ ದೀಸ್ ಟ್ರಪೀಜಿಯಮ್ಸ್. ಇದನ್ನೆಲ್ಲ ನೀವು ಮೆಜರ್ ಮಾಡಿ. 1 ಟ್ರಪೀಜಿಯಂ, 2 ಟ್ರಪೀಜಿಯಂ, 3, 4, 5. ದೆನ್ ಮತ್ತೆ ಫರ್ದರ್ ಡಿವೈಡ್ ದಿಸ್. ಇದನ್ನ ಇಲ್ಲಿ ಒಂದು ಲೈನ್ ಹಾಕಿದ್ರೆ ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ, ಇಲ್ಲಿ ಒಂದು ರೆಕ್ಟಾಂಗಲ್ ಬರ್ತದೆ, ಇಲ್ಲೊಂದು ಚಿಕ್ಕ ಟ್ರಯಾಂಗಲ್ ಬರುತ್ತೆ, ಇಲ್ಲೊಂದು ಟ್ರಯಾಂಗಲ್ ಬರ್ತದೆ. Like you just can't, you whatever way you want, you can divide this and calculate, make it into regular figures. ಇದನ್ನ ಈ irregular figure ಅನ್ನು ನಾವೇನ್ ಮಾಡಿದೀವಿ? ಈಗ ರೆಗ್ಯುಲರ್ ಫಿಗರ್ ಮಾಡಿದೀವಿ, ರೆಗ್ಯುಲರ್ ಆಗಿ ಡಿವೈಡ್ ಮಾಡಿದೀವಿ. ಅದನ್ನ ನಾವು ಕ್ಯಾಲ್ಕುಲೇಟ್ ದ ರೆಗ್ಯುಲರ್ ಫಿಗರ್ಸ್ ಅಂಡ್ ಆಡ್ ಅಪ್ ದೆಮ್. ಅದನ್ನೆಲ್ಲ ಒಟ್ಟು ಮಾಡಿ ಮತ್ತೆ ಯಾವ ಸ್ಕೇಲ್ ಡ್ರಾಯಿಂಗ್ ಇದೆ ಆ ಸ್ಕೇಲ್ಗೆ ನೀವು ಅದನ್ನ ಮಲ್ಟಿಪ್ಲೈ ಮಾಡಿ, ಅವಾಗ ನಮಗೆ ಏರಿಯಾ ಆಫ್ ದಿಸ್ ಇದ್ರದ್ದು ಏರಿಯಾ ಸಿಗುತ್ತೆ. ಓಕೆ, ದೆನ್ ಸಿಮಿಲರ್ಲಿ ನಾವು ಲೆಟ್ ಅಸ್ ಡಿಸ್ಕಸ್ ಅಲಾಂಗ್ ದ ಬೌಂಡ್ರೀಸ್. ನೋಡಿ ಈಗ ಇದು ಇರೆಗ್ಯುಲರ್ ಬೌಂಡ್ರೀಸ್ ಅಂತ ಹೇಳಿದ್ವಿ ನಾನು ನಿಮಗೆ ಇದನ್ನ. ಅಂಡ್ ವಿ ನೋ ದಟ್ ಇದ್ರ ಬಗ್ಗೆ ನಾವು ಆಲ್ರೆಡಿ ತುಂಬಾ ಇದ್ರ ಬಗ್ಗೆ ಉದ್ದ ಮಾತಾಡಿದೀವಿ ನಾವು. ಇದೇನು ಕ್ರಾಸ್ ಸೆಕ್ಷನ್, ಇದು ಕ್ರಾಸ್ ಸೆಕ್ಷನ್ ಆಫ್ ದ ರೋಡ್, ಇದು ಕ್ರಾಸ್ ಸೆಕ್ಷನ್ ಆಫ್ ದ ರೋಡ್, ಇದು ಪಿಲ್ಲಿಂಗ್ ಅಲ್ಲಿ ಇದೆ, ಇದು ಕಟಿಂಗ್ ಅಲ್ಲಿ ಇದೆ. ನೋಡಿ ಈ 4 ಮೆಥಡ್ ಅನ್ನು ನಾವು ಮೋರ್ ಪಾಪ್ಯುಲರ್ ಮೆಥಡ್ಸ್ ಫಾರ್ ದಿಸ್ ಇರೆಗ್ಯುಲರ್ ಶೇಪ್. ಇಂಥದಕ್ಕೆ ಇವೆಲ್ಲ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಆರ್ಡಿನೇಟ್ಸ್ ಅಂತ ಕರಿತೀವಿ ನಾವು. ಇದು ಒಂದು ರೆಫರೆನ್ಸ್ ಲೈನು, ಇದು ಬೌಂಡ್ರಿ. ಈ ಬೌಂಡ್ರಿ ನೋ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿಸ್. therefore these are the methods available to do that. ಈ ಮೆಥಡ್ ನಮ್ಮ ಹತ್ರ ಇದಾವೆ. ಈ ಮೆಥಡ್ ಅಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡೋದು. ವಾಟ್ ಇಸ್ ದ ಏರಿಯಾ ಆಫ್ ದಿಸ್? ಇದು ಈ ಏರಿಯಾ ನೋಡಿ, ಇದು ಏರಿಯಾ. ವಾಟ್ ಇಸ್ ದಿಸ್ ಏರಿಯಾ? ಏರಿಯಾ ಆಫ್ ಕಟ್. ಇದೊಂದು ಈ ಮೆಥಡ್ ಅನ್ನ, ಈ ಎಲ್ಲ 4 ಮೆಥಡ್ ಅನ್ನ ಅಪ್ಲೈ ಮಾಡಿಬಿಟ್ಟು ನಾವು ವಿ ಆರ್ ಏಬಲ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಏರಿಯಾ ಆಫ್ ದಿಸ್. ಇದು ಉದ್ದ, ಎಷ್ಟು ಉದ್ದ? ಏರಿಯಾ ಮಲ್ಟಿಪ್ಲೈ ಬೈ ಉದ್ದ. ಇದನ್ನ ಲೆಂತ್ ಆಫ್ ದಿಸ್ ರೋಡ್. ಇದನ್ನ ಒಂದು 30 ಮೀಟರ್ ಇರ್ಬೋದು, 20 ಮೀಟರ್ ಇರ್ಬೋದು. ಬೇರೆ ಬೇರೆ ನಾವು ಹೇಗೆ ಕ್ರಾಸ್ ಸೆಕ್ಷನ್ ಮಾಡಿರ್ತೀವಿ ಆ ಕ್ರಾಸ್ ಸೆಕ್ಷನ್. ಇದನ್ನ ಆ ಕಡೆಗೆ ಅರ್ಧ, ಈ ಕಡೆಗೆ ಅರ್ಧ. ಲಾಂಜಿಟ್ಯೂಡಲ್ ಸೆಕ್ಷನ್ ಅಲ್ಲಿ ಎಲ್ಲಿ ಕ್ರಾಸ್ ಸೆಕ್ಷನ್ ಮಾಡಿದೀವಿ, ಇದರಿಂದ ಆ ಕಡೆಗೆ ಅರ್ಧ, ಈ ಕಡೆಗೆ ಲೆಫ್ಟ್ ಸೈಡ್ ಹಿಂದೆ ಅರ್ಧ, ಮುಂದೆ ಅರ್ಧ ಲೆಂತ್ಗೆ ತಗೊಂಡ್ರೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ವಾಲ್ಯೂಮ್ ಆಫ್ ಅರ್ತ್ ವರ್ಕ್. ಇದನ್ನ ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಏರಿಯಾ. ನಾವು ಫಾರ್ ಎಕ್ಸಾಂಪಲ್ ಇದೊಂದು ಲ್ಯಾಂಡ್ ಇದೆ. ಈ ಲ್ಯಾಂಡ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಈಗ ಇಲ್ಲಿ ಈಗ ಭೂಮಿ ಇದೆ, ಈ ಭೂಮಿನ ನಾನು ಈಗ ಅಕ್ವೈರ್ ಮಾಡ್ಬೇಕು. ಇದು ನಮ್ಮ ರೋಡ್ ಬರುತ್ತೆ. ದಟ್ ಇಸ್ ನನ್ಗೆ ಈ ಲ್ಯಾಂಡ್ ಅನ್ನ, ಇಷ್ಟು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಬೇಕು. ದೇರ್ಫೋರ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿವರೆಗೆ ಒಂದು ಆಫ್ಸೆಟ್ ತೆಗಿತೀನಿ. ಅಂಡ್ ಸಿಮಿಲರ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಬೌಂಡ್ರಿ ಆಫ್ಸೆಟ್ ತೆಗಿತೀನಿ. ಮತ್ತೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಇದು ಒಂದು 5 ಮೀಟರ್ಗೆ ಅಥವಾ 10 ಮೀಟರ್ಗೆ ಇಲ್ಲಿಂದ ಇಲ್ಲಿಗೆ ಒಂದು ಆಫ್ಸೆಟ್, ಇಲ್ಲಿಂದ ಇಲ್ಲಿಗೆ ಪ್ರತಿಯೊಂದು 10 ಮೀಟರ್ಗೆ ಅಥವಾ 5 ಮೀಟರ್ಗೆ ಡಿಪೆಂಡ್ಸ್ ಅಪಾನ್ ದ ನೆಸೆಸಿಟಿ. ನಿಮ್ಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೆ ಹಾಗೆ. 5 ಮೀಟರ್ಗೆ ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಇರ್ಬೋದು, 2 ಮೀಟರ್ ಇರ್ಬೋದು, 3 ಮೀಟರ್ ಇರ್ಬೋದು.
Now, what is the area? Is land area. What is the area of this land? No, this land should be acquired. ಈ ಭೂಮಿನ ಅಕ್ವೈರ್ ಮಾಡ್ಕೊಳ್ಬೇಕು ನಾವು. ಈ ಭೂಮಿನ ಅಕ್ವೈರ್ ಮಾಡ್ಬೇಕಾದ್ರೆ then what is the area? What is the cost involved in this? ಇದು ನಾನು ಲೆಕ್ಕ ಮಾಡಬೇಕು. How to do this ಅಂತ. ಈಗ ಏನ್ ಮಾಡಿದೆ ನಾನು, ಇದು ನಮ್ದು ಸರ್ವೆ ಲೈನು, ಇದು ಬೌಂಡ್ರಿ, ಇಟ್ ಈಸ್ ಇರ್ರೆಗ್ಯುಲರ್ ಬೌಂಡ್ರಿ. ಇರ್ರೆಗ್ಯುಲರ್ ಬೌಂಡ್ರಿ ಇದು. ಈ ಇರ್ರೆಗ್ಯುಲರ್ ಬೌಂಡ್ರಿಗೆ ನಮ್ಮ ರೆಗ್ಯುಲರ್ ಲೈನ್ ಸರ್ವೆ ಲೈನಿನ ಒಂದು ಆಫ್ಸೆಟ್, ಎರಡು ಆಫ್ಸೆಟ್, 3, 4 ಇದನ್ನ ಮೆಜರ್ಮೆಂಟ್ ಮಾಡಿದ್ವಿ. ಯು ನೋ ಹೌ ಟು ಮೇಕ್ ದ ಆಫ್ಸೆಟ್ಸ್. ಇದನ್ನ ಇಲ್ಲಿ ಕ್ರಾಸ್ ಆಫ್ ಇಡುದು, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡುದು. ಇದು ರೇಂಜಿಂಗ್ ರಾಡ್ ಇಟ್ಟು ವಾಟ್ ಇಸ್ ದ ಲೆಂತ್ ಅಂತ. ಇಲ್ಲಿಂದ ಇಲ್ಲಿಗೆ ಇದನ್ನ ಚೈನೇಜ್ ಅಂತ ಕರಿತೀವಿ ನಾವು. ಚೈನೇಜ್ ಇಲ್ಲಿಂದನೂ ಇರ್ಬೋದು. ಹೀಗೆ ಇಲ್ಲಿಂದ 0, 5, 10, 20 ಇದನ್ನ 0, 10, 20, 30, 40 ಅಥವಾ 0, 20, 40, 60 ಚೈನೇಜ್ ಇಟ್ ವಿಲ್ ಬಿ ಕಂಟಿನ್ಯೂ. ಅಥವಾ ಆ ಕಡೆಯಿಂದ ಕೂಡ ಇರ್ಬೋದು ನಮಗೆ ಚೈನೇಜ್. ಇದನ್ನ ಅದು ಹೇಗ್ ಬೇಕಾದ್ರೂ ಇರಲಿ, ಬಟ್ ರೆಗ್ಯುಲರ್ ಇಂಟರ್ವಲ್ಸ್. ಓಕೆ, ದೆನ್ ನಾವು ಆಫೀಸಿಗೆ ಬಂದ ಕೂಡಲೇ ನಮ್ಮ ಡ್ರಾಯಿಂಗ್ ಹೀಗೆ ಆಗಿಬಿಡ್ತದೆ. ನಾವು ಇದನ್ನ ಆಫೀಸಲ್ಲಿ ಡ್ರಾಯಿಂಗ್ ಅಲ್ಲಿ ನಾವು ಹೀಗೆ ಪ್ಲಾಟ್ ಮಾಡ್ತೀವಿ. ಪ್ಲಾಟ್ ಮಾಡಿದ್ದೇನೆ, ಹೀಗೆ ಪ್ಲಾಟ್ ಮಾಡಿ ನಾವು ಈಗ ನಾನು ಇದ್ರೊಳಗಡೆ ಮಿಡ್ ಆರ್ಡಿನೇಟ್ ರೂಲ್ ಅಂತ ತಗೊಳ್ತೀನಿ ನಾನು. ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿಸ್ ಬೈ ಮಿಡ್ ಆರ್ಡಿನೇಟ್ ರೂಲ್. ಮಿಡ್ ಆರ್ಡಿನೇಟ್ ರೂಲ್ ಅಲ್ಲಿ ಏನು ಅಂತ ಇನ್ನೊಂದು ಸಿಂಪಲ್ ಮೆಥಡ್ ಏನು ಅಂತ ಹೇಳಿದ್ರೆ, ಸುಮ್ಮನೆ ಜನರಲ್ ಈಗ ನಾನು ಯಾವ್ದು ಮೆಥಡ್ ಬೇಡ, ನನಗೆ ಯಾವ್ದು ಮೆಥಡ್ ಬೇಡ, ನಾನು ಒಂದು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಟು ಡೂ ದಿಸ್ ಅಂತ ನಾನು ಏನ್ ಮಾಡ್ತೀನಿ, ದಟ್ ಈಸ್ ಈಗ ಇದು ದಟ್ ಈಸ್ ಇದ್ರದ್ದು ಹೈಟು ಆರ್ಡಿನೇಟ್, ಇದೊಂದು ಆರ್ಡಿನೇಟ್, ಎರಡು ಆರ್ಡಿನೇಟ್ ಆರ್ಡಿನೇಟ್ 1 ಪ್ಲಸ್ ಆರ್ಡಿನೇಟ್ 2 ಡಿವೈಡೆಡ್ ಬೈ 2 ಮಾಡಿದೆ. ಅವಾಗ ಏನಾಯ್ತು, ಮಿಡ್ ಆರ್ಡಿನೇಟ್ ಸಿಕ್ಕಿತ್ತು. ಮಿಡ್ ಆರ್ಡಿನೇಟ್ ಇದ್ರದ್ದು ಲೆಂತ್, ಇದನ್ನ ಈ ಆರ್ಡಿನೇಟ್ ಲೆಂತ್ ಇಲ್ಲಿಂದ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ. ದಟ್ ಈಸ್ 20 ಮೀಟರ್ 10 ಮೀಟರ್ ಮಾಡಿದ್ರೆ ಇದ್ರದ್ದು ಏರಿಯಾ ಸಿಕ್ಕಿತ್ತು. ಇನ್ ದ ಸಿಮಿಲರ್ ವೇ, ವಾಟ್ ಈಸ್ ದ ಆಫ್ಸೆಟ್ ಆಫ್ ದಿಸ್? ಇದ್ರ ಆಫ್ಸೆಟ್ ಎಷ್ಟು, ಇದರ ಆಫ್ಸೆಟ್ ಎಷ್ಟು ಮೆಜರ್ಮೆಂಟ್ ಮಾಡಿದ್ವಿ, ನಮ್ಮ ಹತ್ರ ಇದೆ. ಈ ಆಫ್ಸೆಟ್ 1 ಅಂಡ್ ಆಫ್ಸೆಟ್ 2 ಇದು ನಾಟ್ ಆಫ್ಸೆಟ್ 1 ಆಫ್ಸೆಟ್ 2 ಆಫ್ಸೆಟ್ 1 ಪ್ಲಸ್ ಆಫ್ಸೆಟ್ 2 ಡಿವೈಡೆಡ್ ಬೈ 2 ಮಾಡಿದ್ರೆ ಮಿಡ್ ಆರ್ಡಿನೇಟ್ ಸಿಗುತ್ತೆ. ಇವೆರಡರದ ಮಧ್ಯದ್ದು ಆರ್ಡಿನೇಟ್ ಸಿಗುತ್ತೆ. ಮಲ್ಟಿಪ್ಲೈ ಬೈ ದ ಲೆಂತ್ ಚೈನ್, ಇದನ್ನ ಇಂಟರ್ವಲ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟು ಅದು ಮಲ್ಟಿಪ್ಲೈ ಮಾಡಿದ್ರೆ ಇದ್ರದ್ದು ಏರಿಯಾ ಸಿಗುತ್ತೆ. ಇನ್ ದ ಸಿಮಿಲರ್ ವೇ, ಆರ್ಡಿನೇಟ್ ದಿಸ್ ಆರ್ಡಿನೇಟ್ ಅಂಡ್ ದಿಸ್ ಆರ್ಡಿನೇಟ್, ಆರ್ಡಿನೇಟ್ ಪ್ಲಸ್ ದಿಸ್ ಆರ್ಡಿನೇಟ್ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ, ಮಿಡ್ ಆರ್ಡಿನೇಟ್ ಸಿಗುತ್ತೆ. ದಿಸ್ ಕಾಲ್ಡ್ ಆವರೇಜ್ ಆರ್ಡಿನೇಟ್. ಇದನ್ನ ಮಿಡ್ ಆರ್ಡಿನೇಟ್, ಇದನ್ನ ಮಿಡ್ ಆರ್ಡಿನೇಟ್ ಅಂತ ಕರಿತೀವಿ ನಾವು. therefore ಆ ಮಿಡ್ ಆರ್ಡಿನೇಟ್ ಮಲ್ಟಿಪ್ಲೈ ಬೈ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ಇರುವಂತ ಡಿಸ್ಟೆನ್ಸ್ ಇಂಟರ್ವಲ್ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟು, ಅವಾಗ ಏನಾಗುತ್ತೆ, ಇದು ಏರಿಯಾ ಸಿಗುತ್ತೆ. ಇದು ಸಿಮಿಲರ್ ವೇ, ಇಲ್ಲಿಂದ ಇಲ್ಲಿಗೆ ಎಲ್ಲ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಅದನ್ನು ಸಮ್ ಮಾಡೋದು. ಸಮ್ ಮಾಡುವಾಗ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಗೆಟ್ ದ ಏರಿಯಾ ಆಫ್ ದಿಸ್. ಇದ್ರದ್ದು ಏರಿಯಾ ಸಿಗುತ್ತೆ ನಮಗೆ. ಇಟ್ ಇಸ್ ಅ ಸಿಂಪಲ್ ದಟ್ ಈಸ್ rule, the simple rule that we can find out the area of this irregular boundary ಮತ್ತೆ ಸರ್ವೆ ಲೈನ್. ಇದೊಂದು ಸರ್ವೆ ಲೈನ್ ಮತ್ತೆ ಇದು ಇರ್ರೆಗ್ಯುಲರ್ ಬೌಂಡ್ರಿ. ಈ ಬೌಂಡ್ರಿ ನಡುವೆ ಇರುವಂತದ್ದು ಏರಿಯಾ ಎಷ್ಟು ಅಂತ, ವಾಟ್ ಇಸ್ ದ ಏರಿಯಾ ಇನ್ವಾಲ್ವ್ಡ್ ಇನ್ ದಿಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಅಂಡ್ ನಾವು ವಿತ್ ಮಿಡ್ ಆರ್ಡಿನೇಟ್ ರೂಲ್, ಈ ಮಿಡ್ ಆರ್ಡಿನೇಟ್ ರೂಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಈಗ ಪ್ಲೀಸ್ ರಿಮೆಂಬರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಆರ್ಡಿನೇಟ್ಸ್, ಇಟ್ ಈಸ್ ಡಿ. ಇದನ್ನ ಸಿಮಿಲರ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರ್ಡಿನೇಟ್, ನಾನು ರೆಗ್ಯುಲರ್ ಇಂಟರ್ವಲ್ ಅಂತ ಹೇಳಿದ್ದೀನಿ. ನಾನು ಕೆಲವು ಮಾತ್ರ ಬರೀತೀನಿ, ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾ ಬರೆದ್ರೆ ಏನಾಗುತ್ತೆ, ಇಲ್ಲಿ ಕನ್ಫ್ಯೂಷನ್ ಕಂಜೆಸ್ಟ್ ಆಗ್ಬಿಡುತ್ತೆ, ಜಾಗ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಅಲ್ಲಿ ದೂರದಲ್ಲಿ ಒಂದೊಂದು ಬರ್ದಿದ್ದೀನಿ. ದಟ್ ಇಸ್ ಇಲ್ಲಿಂದ ಇಲ್ಲಿಗೆ ಡಿ, ಇಲ್ಲಿಂದ ಇಲ್ಲಿಗೆ ಡಿ, ಇಲ್ಲಿಂದ ರೆಗ್ಯುಲರ್ ಇಂಟರ್ವಲ್ಸ್. ಇದು ನಾಟ್ ಅಟ್ ರೆಗ್ಯುಲರ್ ಇಂಟರ್ವಲ್, ಇಲ್ಲಿಂದ ಇಲ್ಲಿಗೆ ಮೇ ಬಿ 5 ಮೀಟರ್, ಮೇ ಬಿ 5 ಇರ್ಬೋದು, 10 ಇರ್ಬೋದು, 15 ಮೀಟರ್ ಇರ್ಬೋದು, 20 ಮೀಟರ್ ಇರ್ಬೋದು. ಇಲ್ಲಿಂದ ಇಲ್ಲಿಗೆ ಇದು ನಾಟ್ ಇಲ್ಲಿಂದ ಇಲ್ಲಿಗೆ 5, 10 that you go, how you are going to adopt it. Usually normally ನಾವು ಏನ್ ಮಾಡ್ತೀವಿ, ರೆಗ್ಯುಲರ್ ಇಂಟರ್ವಲ್ ಅಂತ ತಗೊಳ್ತೀವಿ ನಾವು, ಬೇಸ್ಡ್ ಆನ್ ದ ಏರಿಯಾ ವಿಚ್ ಇಸ್, ಮತ್ತೆ ಬೇಸ್ಡ್ ಆನ್ ದ ಟೋಪೋಗ್ರಫಿ ಆಫ್ ದ ಲ್ಯಾಂಡ್. ಲೆವೆಲ್ ಎಲ್ಲ ಲ್ಯಾಂಡ್ ಇದ್ರೆ ನಾವೇನ್ ಮಾಡ್ತೀವಿ, ದೂರಕ್ಕೆ ತಗೊಳ್ಬಹುದು, 10 ಮೀಟರ್ ಒಂದು ತಗೊಳ್ಬಹುದು. ಇದು ಚಿಕ್ಕ ಏನಾದ್ರು ಅಂಡುಲೇಷನ್ ಎಲ್ಲ ಇದ್ರೆ ಆಗ ನಾವೇನ್ ಮಾಡ್ಬೇಕಂದ್ರೆ 5 ಮೀಟರ್ ತಗೊಳ್ಬೇಕಾಗುತ್ತೆ. ಯಾಕಂತ ಟು ಗೆಟ್ ಮೋರ್ ಆಕ್ಯುರೇಟ್ ವ್ಯಾಲ್ಯೂ ನಮಗೆ ಸಿಗ್ಬೇಕು ಅಂತ. ಸಿಮಿಲರ್ಲಿ ನಾವು ಈಗ ಮಿಡ್ ಆರ್ಡಿನೇಟ್ ಅಂತ ಹೇಳಿದೆ ನಾನು ನಿಮಗೆ, ಇದು ಮತ್ತೆ ಇದು ಎರಡರ ಮಧ್ಯೆ, ಇದು ಆರ್ಡಿನೇಟ್ 1, ಇದು ಆರ್ಡಿನೇಟ್ 2, ಇಲ್ಲಿ ಆರ್ಡಿನೇಟ್ 3, ಇಲ್ಲಿ ಆರ್ಡಿನೇಟ್ 4, like no, this is the mid ordinate. We calling this as the mid ordinate, and we are calling this as the O1. ಇದು O1 ಅಂತ ನಾವು ಶುರು ಮಾಡ್ತೀವಿ. ಯೂಶಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಎಲ್ಲಾ ಮೆಥಡ್ ಅಲ್ಲಿ, ಇದೆಲ್ಲ ರೂಲ್ ಅಲ್ಲಿ, ಅವರೇಜ್ ಆರ್ಡಿನೇಟ್, ಟ್ರಪೆಜಾಯ್ಡಲ್ ರೂಲ್, ಸಿಂಪ್ಸನ್ ರೂಲ್, ಇದನ್ನೆಲ್ಲ ಯೂಸ್ ಮಾಡುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು O ನಾಟ್ ಅಂತ ತಗೊಳ್ತೀವಿ. ಮೊದಲನೇದು
but we are not doing for that is zero change. ಅದಕ್ಕೆ ನಾನು O ಅಂತ ತಗೊಳ್ತೀವಿ. ಇದು ಮಿಡ್ ಆರ್ಡಿನೇಟ್, ಅದರಿಂದ ಇದನ್ನ O1 ಅಂತ ತಗೊಂಡಿದ್ದೀನಿ ನಾನು. And then similarly mid ordinate O2, then mid ordinate O3, then mid ordinate O4, mid ordinate O5, like ಎಲ್ಲದಕ್ಕೆ ನಾವು ಮಿಡ್ ಆರ್ಡಿನೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಈಗ ಕ್ಯಾಲ್ಕುಲೇಟ್ ಮಾಡಿದ ನಂತರ ನೋಡಿ, ಇದು ಇಂಟರ್ವಲ್, ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ ಡಿ, ಅದರಿಂದ ಈ ಮಿಡ್ ಆರ್ಡಿನೇಟ್ ಇಂದ ಈ ಮಿಡ್ ಆರ್ಡಿನೇಟ್ ಎಷ್ಟಾಗುತ್ತೆ, ಅದು ಕೂಡ ಡಿನೇ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಾಗ್ತದೆ, ಅದು ಕೂಡ ಡಿನೇ ಆಗುತ್ತೆ. ಇದನ್ನ therefore and then total length is equal to L. ಎಲ್ಲಿಂದ ಇಲ್ಲಿಂದ ಎಲ್ಲಿಗೆ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿದೆ ಅಲ್ಲಿಗೆ. ಈಗ ನೋಡಿ ಎಷ್ಟು ಆರ್ಡಿನೇಟ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಇದು ನಾನು ಸುಮ್ಮನೆ ರಫ್ ಬರ್ದಿದ್ದೀನಿ. ಇದು ಎಷ್ಟು ಆರ್ಡಿನೇಟ್ ಇದೆ? 1 2 3 4 5 6 7 8. ಇದನ್ನ 8 ಆರ್ಡಿನೇಟ್ ಇದೆ ಇದರೊಳಗಡೆ. 8 ಆರ್ಡಿನೇಟ್. ನೋ therefore how to do this ಅಂತ, ಇದನ್ನು ಯೂಸ್ ಮಾಡ್ಕೊಂಡು ನಾವು ಹೇಗೆ ಮಾಡೋದು ಅಂತ, how to calculate the area ಅಂತ. therefore one simple method, let O1 O2 O3 ನಂಗೆ ಗೊತ್ತಿಲ್ಲ ಎಷ್ಟಿದೆ ಅಂತ, ಅದಕ್ಕೆ ನಾನು ಇಲ್ಲಿ ಬರಲಿಲ್ಲ. n ಅಂತ ಹೇಳ್ತೀನಿ, O5, then last one is n, ಕೊನೆಯದು ಅಂತ nth ಅಂತ, last one mid ordinates at regular intervals. ಇದು ನಾನು. and similarly n is number of divisions. ಇದು number of divisions. ಎಷ್ಟು ಡಿವಿಷನ್ ಇದೆ? ಇಲ್ಲಿಂದ ಇಲ್ಲಿಗೆ 1 2 3 4 5 6 7 8 8 ಡಿವಿಷನ್ ಇದೆ. ಆರ್ಡಿನೇಟ್ಸ್ ಎಷ್ಟಿದೆ? 9 ಆರ್ಡಿನೇಟ್ಸ್ ಇದಾವೆ. I am not talking about the mid ordinate. I am talking about the ordinate. 1 ordinate, 2 ordinate, 3 ordinate, 4, 5, 6, 7, 8, 9 ordinates. How many mid ordinates are there? There are 8 mid ordinates. Into mid ordinate. Therefore, n is equal to number of divisions. Number of division is into division, and therefore L is the length of the baseline. ಯಾವುದು baseline? ಸರ್ವೆ ಲೈನ್, ಇದು baseline. Now therefore how to calculate the area? Area ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ, area is equal to delta. ಇದು ನಾರ್ಮಲಿ ನಾವು ಡೆಲ್ಟಾ ಅಂತ ಕರಿತೀವಿ ಏರಿಯಾನ. ಡೆಲ್ಟಾ is equal to ನೋಡಿ O1, ಇದನ್ನ O1 O2 O3 O4 O5 O6 O7 O8. ಇದನ್ನ O8 ನಾನು ಏನ್ ಮಾಡಿದೀನಿ, ON ಅಂತ ಬರ್ತೀನಿ. ಅಲ್ಲಿ ಎಷ್ಟಿದೆ ಅಷ್ಟು ಬರ್ದ್ರೆ ಆಯ್ತು. ನಾವು ಕೆಲವು ಸರಿ ಏನಾಗುತ್ತೆ, ಜಾಸ್ತಿ ಇರ್ಬೋದು, ಅದಕ್ಕೆ ನಾನು ON ಅಂತ ಬರ್ತೀನಿ. ON divided by n. Divided by n is how much? N is equal to, that is 8 numbers divided by 8 multiplied by the length. Total average ordinate ಆಯ್ತು, ಮಿಡ್ ಆರ್ಡಿನೇಟ್ ಎಲ್ಲಾದ್ರೂ ಆವರೇಜ್ ಮಾಡಿದ್ವಿ ನಾವು. ಆವರೇಜ್ ಮಾಡಿಬಿಟ್ಟು ಇದನ್ನ ಟೋಟಲ್ ಲೆಂತ್ ಮಾಡಿದ್ರೆ ಅವಾಗ ಏನ್ ಸಿಗುತ್ತೆ ನಮ್ಗೆ? ದಟ್ ಇಸ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಏರಿಯಾ. ಇದನ್ನ ಏರಿಯಾ ಆಫ್ ದಿಸ್, ಇದ್ರೊಳಗಡೆ ಇರುವಂತ ಏರಿಯಾ ಸಿಗುತ್ತೆ ನಮ್ಗೆ. ಅಂದ್ರೆ ಏನಾಯ್ತು, ಈಗ ಎಲ್ಲಾ ಆರ್ಡಿನೇಟ್ ಅನ್ನು ಆವರೇಜ್ ಮಾಡಿದೆವು. ಆರ್ಡಿನೇಟ್ ಮಿಡ್ ಆರ್ಡಿನೇಟ್ divided by number of divisions, 8 divisions ಇದೆ ಇದರೊಳಗಡೆ, divided by 8 multiplied by ಇದು ಆವರೇಜ್ ಬಂದ್ಬಿಟ್ಟು ಆವರೇಜ್ ಸಿಕ್ಕಿತ್ತು ನಮ್ಗೆ. ಇಡೀ ಎಲ್ಲ ಆರ್ಡಿನೇಟ್ ಮಿಡ್ ಆರ್ಡಿನೇಟ್ 1 2 3 4 8 ಮಿಡ್ ಆರ್ಡಿನೇಟ್ ಆವರೇಜ್ ಸಿಕ್ಕಿದೆ. therefore mid ordinate total number of mid ordinates divided by n, that is 8 ಮಾಡಿದ ಕೂಡಲೇ ನಮ್ಗೆ ಏನಾಗುತ್ತೆ, L ಸಿಗುತ್ತೆ. L ಅಂದ್ರೆ ಯಾವುದು? that is total length. ಈ total length multiplied by these ordinates. This is average ordinates. Therefore, we are going to get the area of this irregular boundary. ಈ ಸರ್ವೆ ಲೈನ್ ಮತ್ತೆ irregular boundary ಈ ನಡುವೆ ಇರುವಂತದ್ದು ನಮಗೆ ಏರಿಯಾ ಸಿಗುತ್ತೆ. And similarly, we will go for the second one. ಇನ್ನೊಂದು ಮೆಥಡ್ ಇದೆ, the average ordinate rule. Average ordinate rule ಅಂದ್ರೆ ಏನು ಅಂತ, ಇದನ್ನ O1 ordinate, ಇದು O1 ordinate, ಇದು O2 O3 O4, that is O5 O6 etc. up to ON. ಇದನ್ನ ನಾವು ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಇದು 0 ಚೈನ್ ಇದೆ, ಇದು 5 ಮೀಟರ್ ನೆಕ್ಸ್ಟ್ ಚೈನ್ ಇದೆ, 10 ಮೀಟರ್ ಸೆಕೆಂಡ್ ಚೈನ್ ಇದೆ, 15 ಮೀಟರ್ ನೆಕ್ಸ್ಟ್ ಚೈನ್ ಇದೆ, 20 ಮೀಟರ್ ನೆಕ್ಸ್ಟ್ ಚೈನ್ ಇದೆ, ನೆಕ್ಸ್ಟ್ ಲೈಕ್ 5 10 15 20 25 ಅಥವಾ 0 10 20 30 40, that is according to your convenience. Average ordinate rule. This is another way of calculating the area. ಇದೆಲ್ಲ ಇದು ಈಗ ನಾನು ಮೊದಲು ಮಿಡ್ ಆರ್ಡಿನೇಟ್ ತಗೊಂಡೆ, ಈಗ ನಾನು ಏನ್ ಮೆಜರ್ಮೆಂಟ್ ಮಾಡಿದೀನಿ ಅದೇ ಆರ್ಡಿನೇಟ್ ತಗೊಳ್ತಾ ಇದ್ದೀನಿ. therefore ಮಿಡ್ ಆರ್ಡಿನೇಟ್ ಇದನ್ನ ಕರೆಕ್ಷನ್ ಮಾಡಿ, ordinates at regular intervals, not mid ordinates at regular intervals. N is number of divisions, is not. Therefore L is the length of the baseline.
ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ನೋಡಿ ಎನ್ ಅಂತ ಹೇಳಿದ್ರೆ ಎಷ್ಟು ಡಿವಿಷನ್ ಇದೆ ಅಂತ. ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಇದು 8 ಇದೆ. ಇದು ಡಿವಿಷನ್ಸ್ 1 2 3 4 5 6 7 8 ಇದನ್ನ. ಆದ್ರೆ ಆರ್ಡಿನೇಟ್ಸ್ ಎಷ್ಟಿದೆ? 9 ಇದೆ. 1 2 3 4 5 6 7 8 9 ಇದೆ. therefore n plus 1 division plus 1 is not number of division plus 1. therefore 9 ಆರ್ಡಿನೇಟ್ಸ್, 9 ಆರ್ಡಿನೇಟ್ಸ್ ಅನ್ನು ಆವರೇಜ್ ಮಾಡಿದೆ, multiplied by length, total length, that will give you the area of this, is not. ಈಗ ನಾವು ಈ ಮೆಥಡ್ ಅಲ್ಲಿ ಮಾಡೋದು, ಈ ಮೆಥಡ್ ಅಲ್ಲಿ, ಎರಡೂ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ ನಂತರ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಎರಡೂ ಮೆಥಡ್ ಅಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ 1 ಸ್ಕ್ವೇರ್ ಮೀಟರ್, ಅರ್ಧ ಸ್ಕ್ವೇರ್ ಮೀಟರ್ ಅಥವಾ 2 ಸ್ಕ್ವೇರ್ ಮೀಟರ್, ಈಗ ವ್ಯತ್ಯಾಸ ಬರುತ್ತೆ. ಅದನ್ನ ಬಿಟ್ರೆ ಎಲ್ಲಾ ಮೆಥಡ್ ಅಲ್ಲಿಯೂ ಕೂಡ we are going to get almost. ಬಟ್ ನಮ್ಗೆ ಏನಂತ ಹೇಳಿದ್ರೆ ಎಷ್ಟು ಆಕ್ಯುರಸಿ ಲೆವೆಲ್ ಬೇಕು, ಎಷ್ಟು ಆಕ್ಯುರಸಿ ಲೆವೆಲ್ ಬೇಕು, ಯಾವ್ದು ಬೆಸ್ಟ್ ಮೆಥಡ್, ದಟ್ ಈಸ್ you have to decide that ಯಾವ್ದು ಮೆಥಡ್ ಅಪ್ಲೈ ಮಾಡ್ಬೇಕು. ಸೊ ಎಲ್ಲಾ ಮೆಥಡ್ ಅಲ್ಲೂ ಮಾಡಿ ಅದನ್ನ ಅವರೇಜ್ ಮಾಡಿದ್ರೆ ಇನ್ನು ಸಿಗ್ಬೋದು, ಬೆಸ್ಟ್ ಆಗ್ಬೋದು ನಮಗೆ. ಇದನ್ನ therefore you please note this is how we can calculate the average ordinate. average ordinate ಅಂದ್ರೆ ರೆಗ್ಯುಲರ್ ಡೈರೆಕ್ಟ್ ಆರ್ಡಿನೇಟ್ಸ್ ಅನ್ನು ತಗೊಳ್ಳೋದು. ಮಿಡ್ ಆರ್ಡಿನೇಟ್ ಅಂತ ಹೇಳಿದ್ರೆ ಈ ಆರ್ಡಿನೇಟ್ ಒಂದು ಆರ್ಡಿನೇಟ್, ಇದೊಂದು ಇನ್ನೊಂದು ಆರ್ಡಿನೇಟ್, ಇಲ್ಲಿ ದಟ್ ಈಸ್ ಮಿಡ್ ಆರ್ಡಿನೇಟ್. ಈಗ ನಾವೇನ್ ಮಾಡಿದೀವಿ, average ordinate, mid ordinate and average ordinate. Please note the difference between these two. Mid ordinate ಅಂದ್ರೆ ಈ ಎರಡರ ನಡುವೆ ಇರುವಂತ ಆರ್ಡಿನೇಟ್ ತಗೊಳ್ತೀವಿ ನಾವು. average ordinate ಅಂತ ಹೇಳಿದ್ರೆ ಎಲ್ಲಾ ಆರ್ಡಿನೇಟ್ಸ್ ಗಳನ್ನು ಕನ್ಸಿಡರ್ ಮಾಡ್ತೀವಿ ನಾವು. ಆಲ್ ದ ಆರ್ಡಿನೇಟ್ಸ್ ಬಿ ಕನ್ಸಿಡರ್, ಸಮ್ ಆಫ್ ಹೌಸಲ್ಲಿ ಸಮ್ ಮಾಡ್ತೀವಿ, ಮತ್ತೆ ಎಷ್ಟು ಆರ್ಡಿನೇಟ್ ಇದಾವೆ ಅಷ್ಟನ್ನ ಡಿವೈಡ್ ಮಾಡ್ತೀವಿ ಅದರಿಂದ. therefore you are going to get the average ordinates, isn't it? average ordinate multiplied by length. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಲೆಂತ್ ಇದೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಲೆಂತ್ ಇನ್ನೊಂದು ಹೈಟ್ ಎರಡು ಸಿಗುತ್ತೆ ನಮಗೆ. then we are going to get the value. ಇನ್ನು ಫಾರ್ ಮೋರ್ ಇನ್ನು ಜಾಸ್ತಿ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ, ಆ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಸಿಗುತ್ತೆ ಕರೆಕ್ಟ್ ಆಗಿ. then let us see what is this trapezoidal rule. ಈ trapezoidal rule ಅಂದ್ರೆ ಏನು ಅಂತ, ಅದ್ರಲ್ಲಿ ಹೇಗೆ ಮಾಡ್ತೀವಿ ನಾವು, ಇದ್ರಲ್ಲಿ ಹೇಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಕೂಡ ಅದೇ ತರ ಬೌಂಡ್ರಿ, ಇದು ಸರ್ವೆ ಲೈನ್, ಇದು ಆ ಕಡೆ ಇರ್ಬೋದು ಈ ಕಡೆ ಇರ್ಬೋದು, ಹೇಗೆ ಬೇಕಾದ್ರೂ ಇರಲಿ, ಅದು ಒಂದೇ ಸೈಡ್ ಇರ್ಬೋದು. ಇದನ್ನ ಈ ತರ ಇದ್ರು ಕೂಡ ಹಾಗೆ ಇಲ್ಲಿಯೂ ಸಹ ಏನು ಡಿಸ್ಟೆನ್ಸ್ ರೆಗ್ಯುಲರ್ ಇಂಟರ್ವಲ್ಸ್ D1 DD ಎಲ್ಲ ರೆಗ್ಯುಲರ್ ಇಂಟರ್ವಲ್ ಆದ್ರಿಂದ ಎಲ್ಲ ಒಂದೇ ಆಗುತ್ತೆ. ಇದು ಆರ್ಡಿನೇಟ್ಸ್ O1 O2 O3 O4 ಮತ್ತೆ ಲೆಂತ್, ಟೋಟಲ್ ಲೆಂತ್. ಇದನ್ನ ಆರ್ಡಿನೇಟ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎರಡು ಸರಿ ಬೇಕಾದ್ರೂ ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಇಲ್ಲಿಗೆ ಒಂದು, ಎರಡು ಒಂದೇ, ಅದು ಸೇಮ್. ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಆನ್ಸರ್ ವ್ಯಾಲ್ಯೂ. ಇದನ್ನ ಇಟ್ ಈಸ್ ಸಿಂಪ್ಸನ್ಸ್ ರೂಲ್ ಅಂತ. ಇದನ್ನ ಈ ಸಿಂಪ್ಸನ್ಸ್ ಅನ್ನೋಂಥ ಒಬ್ಬರು ಮ್ಯಾಥಮೆಟಿಷಿಯನ್ ಇದನ್ನ ಡಿರೈವ್ ಮಾಡಿದ್ದಾರೆ. therefore we are calling this that is ಸಿಂಪ್ಸನ್ಸ್ ರೂಲ್. ಅವರ ಹೆಸರಲ್ಲಿ ನಾವು ಅದನ್ನ ಆ ರೂಲ್ ಅನ್ನು ನಾವು ಎಂಪ್ಲಾಯ್ ಮಾಡ್ತಾ ಇದ್ದೀವಿ, ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸಾರಿ, trapezoidal rule. I am discussing about this trapezoidal rule. trapezoidal rule ಇದನ್ನ ಇನ್ನೊಬ್ರು ಮ್ಯಾಥಮೆಟಿಷಿಯನ್ ಯಾರು ಮಾಡಿದ್ದಾರೆ, ಅದನ್ನ ನಾವು ಇದನ್ನ ದಟ್ ಈಸ್ trapezoidal rule ಮಾಡ್ತಾ ಇದ್ದೀವಿ. trapezoidal rule ಮಾಡೋದು ಹೇಗೆ ಅಂತ ಹೇಳಿದ್ರೆ, that is O1 O2 that is ordinates. You please collection this into ordinate, not mid ordinate. It is ordinates at regular intervals. ಅಂದ್ರೆ ಒಂದು ಆರ್ಡಿನೇಟ್, ಎರಡು ಆರ್ಡಿನೇಟ್, ಮೂರು ಆರ್ಡಿನೇಟ್, ನಾಲ್ಕು ಆರ್ಡಿನೇಟ್ at regular intervals. ಇಲ್ಲಿಂದ ಇಲ್ಲಿಗೆ ಡಿ, ಇಲ್ಲಿಂದ ಇಲ್ಲಿಗೆ ಡಿ, ಡಿ ಅಂಡ್ ಡಿ, ಲೈಕ್ ಎಲ್ಲ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಚೈನ್ 0, 5 meter, 10 meter, 15 meter, 20 meter. This is how we can do it. N is number of divisions. Again, N is number of, ಇಲ್ಲಿಂದ ಇಲ್ಲಿಗೆ 1 division, ಇಲ್ಲಿಂದ ಇಲ್ಲಿಗೆ 1 division, ಇಲ್ಲಿಂದ ಇಲ್ಲಿಗೆ 1 division. ಇದನ್ನ 1 2 3 4 5 6 7 8 divisions ಇದೆ. How many ordinates are there? There are 9 ordinates. 1 2 3 4 5 6 7 8 9 9 ordinates ಇದೆ. Okay. Then the rule is not. ಈ ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಡೆಲ್ಟಾ ಏರಿಯಾ, ದಟ್ ಈಸ್ ಏರಿಯಾ ಬಿಟ್ವೀನ್ ದ ಬೌಂಡ್ರಿ. ಈ ಬೌಂಡ್ರಿ ಒಳಗಡೆ ಇದು ಬೌಂಡ್ರಿ, ಇದು ಬೌಂಡ್ರಿ, ಫಸ್ಟ್ ಆರ್ಡಿನೇಟ್ ಲಾಸ್ಟ್ ಆರ್ಡಿನೇಟ್, ಇದರೊಳಗೆ ಇರುವಂತ ಏರಿಯಾ. ವಾಟ್ ಇಸ್ ದ ಏರಿಯಾ ಇನ್ ದಿಸ್? ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ, ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ನೋಡಿ ಫಸ್ಟ್ ಆರ್ಡಿನೇಟ್, ನೋ ದೇರ್ ಇಸ್ ಸಮ್ ಕನೆಕ್ಷನ್ ಹಿಯರ್. ಇಲ್ಲಿ ಓ ಇದೆ, ಇಲ್ಲಿ ದಯಮಾಡಿ ಇದನ್ನ ಓ ಅಂತ ಓದ್ಕೊಳ್ಳಿ. ಇದು O1 ಆಗುತ್ತೆ, ಇದು O2 ಆಗ್ತದೆ, ಇದು O3 ಅಂಡ್ O4 ಲೈಕ್ ದಿಸ್. ಯು ಪ್ಲೀಸ್ ರೀಡ್ ದಿಸ್. ಅಥವಾ ಇದನ್ನ ಚೇಂಜ್ ಮಾಡ್ಕೊಳ್ಬೇಕು, ಇದನ್ನ ಚೇಂಜ್ ಮಾಡ್ಕೊಳ್ಳೋದು ಬೇಡ,
ನಾವು ಇದನ್ನ ಚೇಂಜ್ ಮಾಡ್ಕೊಳ್ಳುವ. O1, O2, O3, O4, O5 ಲೆಟ್ ಅಸ್ ರೀಡ್. ಇದನ್ನ ಹೀಗೆ ಓದ್ಕೊಳ್ಳುವ. ಅಂಡ್ ಇಲ್ಲಿ ನಮ್ಮ ಈ ಟ್ರೆಪಿಸಾಯ್ಡಲ್ ರೂಲ್ ಏನಂತ ಹೇಳಿದ್ರೆ, ಮೊದಲನೇ ಆರ್ಡಿನೇಟ್, ಫಸ್ಟ್ ಆರ್ಡಿನೇಟ್, ದಿಸ್ ಇಸ್ ದ ಫಸ್ಟ್ ಆರ್ಡಿನೇಟ್. ಸೆಕೆಂಡ್ ಆರ್ಡಿನೇಟ್ ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 2, 2 ಇಂಟು O2, O1. ಅಂಡ್ ದ ಥರ್ಡ್ ಆರ್ಡಿನೇಟ್ ದಟ್ ಈಸ್ O2, 2 ಮಲ್ಟಿಪ್ಲೈಡ್ ಬೈ O2. ದ ನೆಕ್ಸ್ಟ್ ಆರ್ಡಿನೇಟ್ O3, 2 ಮಲ್ಟಿಪ್ಲೈಡ್ ಬೈ ಇಲ್ಲಿವರೆಗೆ ಇಲ್ಲಿವರೆಗೆ ON-1. ಇದು ON. ಇದು ಲಾಸ್ಟ್ ಆರ್ಡಿನೇಟ್ ಇಸ್ nth ಆರ್ಡಿನೇಟ್. ಅದಕ್ಕಿಂತ ಹಿಂದಿನ ಯಾವುದು N-1, ಒಂದು ಕಮ್ಮಿ. N ಅಂದ್ರೆ ಲಾಸ್ಟ್, ಅದ್ರ ಹಿಂದಿದ್ದು N-1 ಅಂದ್ರೆ ಅದಕ್ಕಿಂತ ಮೊದಲನೇದು. therefore 2 into ON-1 and the last coordinate is ON divided by 2. ಈಗ ಇದೆಲ್ಲ ಆವರೇಜ್ ಆಗಿ ಹೋಯ್ತು, ನಮಗೆ ಎಲ್ಲ ಆವರೇಜ್ ಆಯ್ತು. ದಿಸ್ ಇಸ್ ಅನದರ್ ಮೆಥಡ್ ದಟ್ ಬೈ ಟ್ರೆಪಿಸಾಯ್ಡಲ್ ರೂಲ್. ಟ್ರೆಪಿಸಾಯ್ಡಲ್ ರೂಲ್ one method is, this is how we are going to calculate the area of the given, that is boundary, irregular boundary ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಆದ್ರಿಂದ ಫಸ್ಟ್ ಆರ್ಡಿನೇಟ್ ಗೆ ನೋ ಮಲ್ಟಿಪ್ಲಿಕೇಶನ್, ಲಾಸ್ಟ್ ಆರ್ಡಿನೇಟ್ ಗೆ ನೋ ಮಲ್ಟಿಪ್ಲಿಕೇಶನ್. all the in between ordinates, all these are this ordinate and all these ordinates are then multiplied by this 2 and 2, 2. The whole thing is divided by 2. This is multiplied by length and divided by n. This is the number of divisions. This division is 8 ಇದೆ. 1 2 3 4 5 6 7 8. Therefore total length divided by 8, that will give you the area. This is therefore ಈಗ ನೋಡಿ, ಅದನ್ನ ನಾನು ಇನ್ನು ಸಿಂಪ್ಲಿಫೈ ಮಾಡಬಾರ್ದ್ರೆ ಹೀಗೆ ಬರೀತೀನಿ ನಾನು. ಹೇಗೆ ಅಂತ ಹೇಳಿದ್ರೆ d/2 ಮಾಡಿಬಿಟ್ಟೆ ನಾನು ಡೈರೆಕ್ಟ್ ಆಗಿ. d/2 ಮಾಡಿ, that is OO 2O1 2O2 plus etc. that is last ON. ಅದ್ರ ಹಿಂದಿದ್ದು 2ON-1. ಇದನ್ನ ಇದು ಎಲ್ಲ ಆರ್ಡಿನೇಟ್, this should be multiplied by 2, this should be multiplied by, ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ಆರ್ಡಿನೇಟ್ ಅನ್ನು ಮಲ್ಟಿಪ್ಲೈ ಬೈ 2 ಮಾಡಬೇಕು. ಲಾಸ್ಟ್ ಆರ್ಡಿನೇಟ್ ಮತ್ತೆ ಫಸ್ಟ್ ಆರ್ಡಿನೇಟ್ ಅನ್ನ ಮಲ್ಟಿಪ್ಲೈ ಮಾಡಬಹುದು, ಹಾಗೆ ಬರೀಬೇಕು. ಇದನ್ನ therefore now this is the one method of calculating. ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋದು, ಇದನ್ನ ಹೀಗೆ ಕೂಡ ಬರೀಬಹುದು. ಎರಡನ್ನ ಒಳಗಡೆ ತಗೊಂಡೆ, that is first ordinate and the last ordinate, first ordinate and the last ordinate divided by 2. ಈ ಎರಡನ್ನ ಒಳಗೆ ತಗೊಂಡ್ಬಿಟ್ಟಿದ್ದೀನಿ. and then multiply, then plus, that is O1 O2. ಈಗ ಈ ಎರಡನ್ನ ಒಳಗೆ ತಗೊಂಡ್ರೆ ಇದು divided by 2 ಆಗುತ್ತೆ. ಇದು ಕ್ಯಾನ್ಸಲ್ ಆಗ್ತದೆ, ಇದು ಕ್ಯಾನ್ಸಲ್ ಆಗ್ತದೆ, ಇದು ಕ್ಯಾನ್ಸಲ್ ಆಗುತ್ತೆ. then we are going to get this formula. ಈ ಫಾರ್ಮುಲಾ ಸಿಗುತ್ತೆ. ನೀವು ಯಾವ್ದನ್ನ ಬೇಕಾದ್ರೂ ಕನ್ವೀನಿಯಂಟ್ಲಿ ನಾವು ಯೂಸ್ ಮಾಡ್ಕೊಳ್ಬಹುದು. ಹೇಗೆ ಬೇಕಾದ್ರೂ ನೋಡಿ, ಇಲ್ಲೊಂದು ಬ್ರಾಕೆಟ್ ಹಾಕ್ಬೋದು, ಇಲ್ಲೊಂದು ಬ್ರಾಕೆಟ್ ಹಾಕ್ಬಿಟ್ಟು O1 plus O2 plus O3 plus O etc. plus ON-1 ಕ್ಲೋಸ್ ಮಾಡಬಹುದು. ಹಾಗೆ ಹೇಗೆ ಬೇಕಾದ್ರೂ ನಾವು ಬರೀಬಹುದು, ನಮ್ಗೆ ಕನ್ವೀನಿಯಂಟ್ ಆಗಿ ಇದನ್ನ ಹೇಗೆ ಬೇಕಾದ್ರೂ ಬರೀಬಹುದು. ಬಟ್ ಯು ಪ್ಲೀಸ್ ರಿಮೆಂಬರ್ ದಿಸ್, ಇದು ಮೆಥಡ್, ಇದನ್ನ ಕ್ಯಾಲ್ಕುಲೇಟ್ ಮಾಡುವ ಮೆಥಡ್. ಹೀಗೆ ಮಾಡ್ಬೇಕು ನಾವು. ಓಕೆ, then the another one is called Simpson's rule ಅಂತ ಒಂದಿದೆ. ಇನ್ನೊಂದು Simpson's rule that is also called Simpson's 1/3 rule ಅಂತ ಕರಿತೀವಿ ನಾವು ಇದನ್ನ. Simpson's 1/3 rule. ಇದು ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಇದು ಇದೇ ಈ ನಾಲ್ಕರಲ್ಲಿ ಯಾವ್ದಾದ್ರು 2 ಅಥವಾ 3 ಮೆಥಡ್ ಅಲ್ಲಿ ನಾವು ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಹೀಗೆ ಡೇಟಾ ಕೊಟ್ಟಿರ್ತಾರೆ, ಡೇಟಾ ಕೊಟ್ಟದನ್ನ ನಾವು ಈ ಫಾರ್ಮುಲೆಗಳನ್ನು ಯೂಸ್ ಮಾಡ್ಕೊಂಡು ನಾವು ಮಾಡ್ಬೇಕು. Simpson's 1/3 rule ಅಥವಾ Simpson's rule ಅಂತ ಹೇಳ್ತೀವಿ. ಅದನ್ನ ಹೇಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಅಗೇನ್ ಸೇಮ್ ಥಿಂಗ್. ಇಲ್ಲಿ ಆರ್ಡಿನೇಟ್ಸ್, there are 9 ordinates and 8 divisions. And then other distance, regular intervals, D ಇರುತ್ತೆ, total length L ಇರ್ತದೆ. then ನೋಡಿ, ಈಗ OO, O1, O2, ಇದು not O3, O4, O5 etc. that is ON. ಇಲ್ಲಿವರೆಗೆ ಇನ್ನು ಇರ್ಬೋದು, ಉದ್ದಕ್ಕೆ ಹೋಗುವಾಗ ಗೊತ್ತಿಲ್ಲ ನಮ್ಗೆ ಎಷ್ಟಿದೆ ಅಂತ. ಇದು ಎಷ್ಟು ಏರಿಯಾ ನಮ್ಗೆ, ಆದ್ರಿಂದ ನಾವು ಒಂದು ಎಕ್ಸಾಂಪಲ್ ಇದು, ಇದರಿಂದ ಇಲ್ಲಿವರೆಗೆ ಇನ್ನು ಇದೆ, ಆದ್ರಿಂದ ನಾವು ಈಗ ತಗೊಳ್ತೀವಿ. ಅಂಡ್ therefore ಈಗ ಹೌ ಟು ಡೂ ದಿಸ್ ಅಂತ, ಈ ಸಿಂಪ್ಸನ್ಸ್ ರೂಲ್ ಅನ್ನು ಹೇಗೆ ಯೂಸ್ ಮಾಡೋದು ಅಂತ ದೆನ್ ವಿಲ್ ಸಿ. ಸಿಂಪ್ಸನ್ಸ್ ರೂಲ್ ಅಂದ್ರೆ ಅಗೈನ್ ಯು ಪ್ಲೀಸ್ ರೀಡ್ ದಿಸ್, ದಯಮಾಡಿ ಇದನ್ನು ಕಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ. ಇಟ್ ಈಸ್ ನಾಟ್ ಮಿಡ್ ಆರ್ಡಿನೇಟ್, ಇಟ್ ಈಸ್ ಆರ್ಡಿನೇಟ್ಸ್. ಇದು ನಾಟ್ ಮಿಡ್ ಆರ್ಡಿನೇಟ್, ಅಲ್ಲಿ ಕಾಪಿ ಪೇಸ್ಟ್ ಆಗಿದೆ, ಎಡಿಟ್ ಆಗಲಿಲ್ಲ. ಐ ಆಮ್ ಸಾರಿ ಫಾರ್ ದಟ್. ನಾವು ಲೆಟ್ ಇದನ್ನೆಲ್ಲ ನಾವು ಇದು ಪ್ಲೀಸ್ ರೀಡ್ ದಿಸ್ ಆಸ್ ಆರ್ಡಿನೇಟ್ಸ್, ನಾಟ್ ಮಿಡ್ ಆರ್ಡಿನೇಟ್. ಓಕೆ, ಇದು ನಂಬರ್ ಆಫ್ ಡಿವಿಷನ್ಸ್, ಎಲ್ಲಿಂದ ಲೆಂತ್ ಆಫ್ ದ ಬೇಸ್ ಲೈನ್. ಈಗ ಇಲ್ಲಿ ಏನಂತ ಹೇಳಿದ್ರೆ
ಇಲ್ಲಿ ಸ್ವಲ್ಪ ಒಂದು ಸಿಸ್ಟಮ್ ಸ್ವಲ್ಪ ಬದಲ. ಈಗ ಟ್ರೆಪಿಜಾಯ್ಡಲ್ ರೂಲ್ ಮೊದಲನೇದು ಫ್ರೀ, ಇದು ನಾಟ್ ಯಾವುದು ನಾಟ್ ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಫ್ಯಾಕ್ಟರ್, ಎನಿ ಫ್ಯಾಕ್ಟರ್. ದ ಲಾಸ್ಟ್ ಒನ್ ಈಸ್ ಆಲ್ಸೋ ನಾಟ್ ಮಲ್ಟಿಪ್ಲೈಡ್ ಬೈ ಎನಿ ಫ್ಯಾಕ್ಟರ್. ಹಿಯರ್ ಆಲ್ಸೋ ಸೇಮ್ ಥಿಂಗ್, ಇಲ್ಲಿಯೂ ಕೂಡ ಅದೇ ಫಸ್ಟ್ ಫ್ಯಾಕ್ಟರ್ ಮತ್ತು ಲಾಸ್ಟ್ ಫ್ಯಾಕ್ಟರ್ ಏನು ಮಾಡಿ ಯಾವುದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿಲ್ಲ. ವೆರಸ್ ಹಿಯರ್ ದ ಸೆಕೆಂಡ್ ಆರ್ಡಿನೇಟ್ ಇಸ್ ಮಲ್ಟಿಪ್ಲೈಡ್ ಬೈ ಎರಡನೇ ಆರ್ಡಿನೇಟ್ ಮಲ್ಟಿಪ್ಲೈಡ್ ಬೈ 4, ಮೂರನೇ ಆರ್ಡಿನೇಟ್ ಮಲ್ಟಿಪ್ಲೈಡ್ ಬೈ 2, ನಾಲ್ಕನೇ ಆರ್ಡಿನೇಟ್ ನೆಕ್ಸ್ಟ್ ಆರ್ಡಿನೇಟ್ O3 ಮಲ್ಟಿಪ್ಲೈಡ್ ಬೈ 4, ನೆಕ್ಸ್ಟ್ ಆರ್ಡಿನೇಟ್ is not multiplied by 2 multiplied by 4 multiplied by 2, like the last ordinate no multiplication, this is not in 3. Adrindana ordinate multiplied by 4, adrindana ordinate multiplied by 2, this is not. Now this is how we are going to do it. This is the formula. Now distance illi pratiyondakke O1 plus O2 multiplied by distance, this is not ಆರ್ಡಿನೇಟ್. ನಾವು ಎಲ್ಲ ಆರ್ಡಿನೇಟ್ ತಗೊಂಡಿದೀವಿ, ಆವರೇಜ್ ಮಾಡಿದೀವಿ, ಅದನ್ನ ಬೇರೆ ಬೇರೆ ರೂಲ್ ಅಲ್ಲಿ ಬೇರೆ ಬೇರೆ ಮೆಥಡ್ ಅಲ್ಲಿ ಮಾಡಿದೀವಿ. ಮಲ್ಟಿಪ್ಲೈಡ್ ಬೈ ದ ಡಿಸ್ಟೆನ್ಸ್ ದಟ್ ವಿಲ್ ಗಿವ್ಸ್ ಯು ದ ಏರಿಯಾ, ಇದು ಏರಿಯಾ ಕೊಡುತ್ತೆ. ಅದೇ ತರ ಇದು ಆರ್ಡಿನೇಟ್, ಇದು ಆರ್ಡಿನೇಟ್, ಇದು ನಾಟ್, ಮತ್ತೆ ಇದು ಈ ವಿಡ್ತ್ ಇದು ಏರಿಯಾ ಕೊಡ್ತದೆ. ದಟ್ ಈಸ್ ಒಂದ್ ಏರಿಯಾ, ಎರಡು ಏರಿಯಾ, ಮೂರು ಏರಿಯಾ. ಲೈಕ್ ನೋ ದಿಸ್ ಇಸ್ ಒನ್ ಮೆಥಡ್ ವಿ ಹ್ಯಾವ್ ಅಪ್ಲೈಡ್. ದಿಸ್ ಇಸ್ ಸಿಂಪ್ಸನ್ಸ್ ರೂಲ್ ಅಂತ. ಇಲ್ಲಿ D/3 ಡಿವೈಡೆಡ್ ಬೈ 3 ಮಾಡಿ. ಈಗ ಟ್ರೆಪಿಜಾಯ್ಡಲ್ ರೂಲ್ ಏನ್ ಮಾಡಿದೆವು, D/2 ಅಂತ ತಗೊಂಡಿದೀವಿ. ಸಿಂಪ್ಸನ್ಸ್ ರೂಲ್ ಏನ್ ಮಾಡಿದೀವಿ, D/3 ಅಂತ ತಗೊಂಡಿದೀವಿ. therefore ಅದನ್ನ 1/3 ಸಿಂಪ್ಸನ್ 1/3 ರೂಲ್ ಅಂತ ಕರೀತೀವಿ ನಾವು. ಯಾಕಂದ್ರೆ ಇಟ್ ಇಸ್ ಡಿವೈಡೆಡ್ ಬೈ ದಟ್ ಇಸ್ ಇಂಟರ್ವಲ್ ಇಸ್ ಡಿವೈಡೆಡ್ ಬೈ 3, therefore it is ಸಿಂಪ್ಸನ್ 1/3 ರೂಲ್ ಅಂತ ಕೆಲವರು ಕರೀತಾರೆ ಇದನ್ನ. ಅಂಡ್ ಆಲ್ಸೋ ರಿಮೆಂಬರ್ ದಿಸ್, ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾದ ಏನಂತ ಹೇಳಿದ್ರೆ, ಮೊದಲನೇ ಆರ್ಡಿನೇಟ್ ನೋ ಫ್ಯಾಕ್ಟರ್ ಮಲ್ಟಿಪ್ಲೈಡ್ ಬೈ ನೋ ಫ್ಯಾಕ್ಟರ್, ಯಾವ್ದು ಮಲ್ಟಿಪ್ಲೈ ಮಾಡಿಲ್ಲ, ಡೈರೆಕ್ಟ್ ಓ ನಾಟ್ ಅಂತ. ಇಲ್ಲಿ 3 ಮಿನಿಟ್ ಇದ್ರೆ 3 ಮೀಟರ್ ಅಂತ ಬರೀಬೇಕು ಅಷ್ಟೇ. ಇಲ್ಲಿ ಎರಡನೇದು 3.5 ಮಿನಿಟ್ ಇದ್ರೆ 3.5 ಮಲ್ಟಿಪ್ಲೈಡ್ ಬೈ 4 ಅಂತ ಬರೀಬೇಕು. ಮೂರನೇ ಆರ್ಡಿನೇಟು ದಟ್ ಈಸ್ ಏನು 4.5 ಮಿನಿಟ್ ಇರ್ತದೆ, 4.5 ಇಂಟು 2. ನೆಕ್ಸ್ಟ್ ಆರ್ಡಿನೇಟು 5 ಮಲ್ಟಿಪ್ಲೈಡ್ ಬೈ 4. ನೆಕ್ಸ್ಟ್ ಆರ್ಡಿನೇಟು 3 ಮಲ್ಟಿಪ್ಲೈಡ್ ಬೈ 2. ಲೈಕ್ ಈಗ ನಾವು ಲಾಸ್ಟ್ ಆರ್ಡಿನೇಟ್ ಅನ್ನ ಆಯ್ಕೆ ಬರೀಬೇಕು. ಮಲ್ಟಿಪ್ಲೈಡ್ ಬೈ ಎನಿಥಿಂಗ್. ದಿಸ್ ಈಸ್ ಹೌ. ಇದಕ್ಕೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದರೆ we are going to get the area. ನಮಗೆ ಬೇಕಾದ ಏರಿಯಾ ಇಲ್ಲಿ ಸಿಗುತ್ತೆ. ಓಕೆ, ಹೀಗೆ likewise we can calculate the area, isn't it? Area of all these irregular figures. And further ಇದನ್ನ ಮತ್ತೆ ನಾವು ಈಗ ಸ್ವಲ್ಪ ಮಲ್ಟಿಪ್ಲೈ ಮಾಡಬಹುದು. ಹೇಗೆ ಸಿಂಪ್ಲಿಫೈ ಮಾಡಬಹುದು? ಹೇಗೆ ಸಿಂಪ್ಲಿಫೈ ಮಾಡ್ತೀರಿ ನೋಡಿ. D/3 ಹೆಂಗೆ ಇದೆ, let us keep this D/3 as it is. ಅದಾಗೆ ಇರುತ್ತೆ. ಆ D/3 ಹಾಗೆ ಇಟ್ಕೊಂಡು ದೆನ್ ನೋಡಿ, ಈಗ O ಅದು ಮೊದಲನೇ ಆರ್ಡಿನೇಟ್, ಅದನ್ನ ಹಾಗೆ ಇಟ್ಟಿದೀವಿ. ಎರಡನೇ ಆರ್ಡಿನೇಟ್ 4 ಯಾವ್ಯಾವ್ದು 4 ಇದೆ ಅದನ್ನೆಲ್ಲ O1 ದೆನ್ O3 ಲೈಕ್ ON-1 4ರಿಂದ ಯಾವ್ಯಾವ ಆರ್ಡಿನೇಟ್ ಅನ್ನು ಮಲ್ಟಿಪ್ಲೈ ಮಾಡಿದೀವಿ ಅದನ್ನ ಒಂದು ಗುಂಪು ಮಾಡುದು. ಅಂಡ್ ಎರಡು ಇಡೀ ಯಾವ ಆರ್ಡಿನೇಟ್ 2ರಿಂದ ಮಲ್ಟಿಪ್ಲಿಕೇಶನ್ ಆಗಿದೆ ಅದನ್ನ ಇನ್ನೊಂದು ಗುಂಪು ಮಾಡುದು. ಇದನ್ನ ದಟ್ ಇಸ್ O2, ದಟ್ ಇಸ್ O4 ಅಂಡ್ ದೆನ್ ದಟ್ ಇಸ್ ON-2 ಅದನ್ನೊಂದು ಗುಂಪು ಮಾಡುದು. ಪ್ಲಸ್ ಲಾಸ್ಟ್ಗೆ ದಟ್ ಇಸ್ ON ಹಾಗೆ ಇಡುದು. ಇದನ್ನ ಹೀಗೆ ಸಪರೇಟ್ ಮಾಡಿದ್ದಷ್ಟೇ, ಬೇರೆ ಏನು ಇದನ್ನ ಮಾಡಿಲ್ಲ. ಈ ಫಾರ್ಮುಲಾಕ್ಕೆ ಮತ್ತೆ ಇದಕ್ಕೆ ಎರಡಕ್ಕೆ ಯಾವುದು ವ್ಯತ್ಯಾಸ ಇಲ್ಲ. ಎರಡು ಒಂದೇ ಇದೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಬರ್ದಿದ್ದೀವಿ ಅಷ್ಟೇ. ಗುಂಪು ಮಾಡಿ ಬರ್ದಿದೀವಿ, ಸ್ವಲ್ಪ ಅನುಕೂಲ ಆಗ್ಬೋದು ಅಂತ. ಇದನ್ನ ಯಾರ್ಯಾರಿಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಕೆಪಾಸಿಟಿ ಇದೆ. ಬೇಸ್ಡ್ ಆನ್ ದಟ್ ಯು ಅಪ್ಲೈ ಅಂಡ್ ಯೂಸ್ ದಿಸ್. ಬಟ್ ಇಲ್ಲಿ ಅಪ್ಲೈ ಮಾಡಿ ಈ ಮೆಥಡ್ ಇದನ್ನ ಫಾರ್ಮುಲಾ ತಗೊಳ್ಳೋದು ಎರಡು ಒಂದೇ. ಬೋತ್ ಆರ್ ಸೇಮ್. ಯು ಪ್ಲೀಸ್ ನೋಟ್ ದಿಸ್, ಇಟ್ ಇಸ್ ಸಿಂಪ್ಸನ್ಸ್ ರೂಲ್. ಹೀಗೆ ಏರಿಯಾ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮ್ಗೆ ಬೇಕಾದಷ್ಟು ಮೆಥಡ್ಸ್ ಇದೆ. ಇದನ್ನ ಮತ್ತೆ ನೀವು ನಿಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ಮತ್ತೆ ನಿಮ್ಮ ಮೆಜರ್ಮೆಂಟ್ ಅಲ್ಲಿ ನೀವು ಸ್ಟ್ರಾಂಗ್ ಇದ್ರೆ ಯು ಕ್ಯಾನ್ ಅಪ್ಲೈ ಯುವರ್ ಓನ್ ಮೆಥಡ್. ದ ಓನ್ಲಿ ಥಿಂಗ್ ಈಸ್ ಲೆಂತ್ ಅಂಡ್ ಬ್ರೆಡ್. ಎರಡೇ ವಿಷಯ ಇರುವುದು. ಏರಿಯಾ ಅಂತ ಹೇಳಿದ ಕೂಡಲೇ ಒಂದು ಲೆಂತ್ ಇನ್ನೊಂದು ಬ್ರೆಡ್ ಎರಡು ಬೇಕು ನಮ್ಗೆ. 2 ಡೈಮೆನ್ಷನ್ ಬೇಕು. 2 ಡೈಮೆನ್ಷನ್ ಯಾವಾಗ ಮಾಡ್ತೀವಿ ಆಗ ಅದು ನಮ್ಗೆ ಸರ್ಫೇಸ್ ಏರಿಯಾ ಸಿಗುತ್ತೆ. ಇದನ್ನ ಏರಿಯಾ ನಾವು ಬೇಸ್ಡ್ ಆನ್ ಯುವರ್ ಸ್ಟ್ರೆಂತ್, based on the accuracy you want, is not apply the method. Usually ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನೆಲ್ಲ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಏನು ಕಾಂಟ್ರವರ್ಸಿ ಇರೋದಿಲ್ಲ. ಯಾವ ಅಪ್ಲೈ somebody will may ask you
ಹೌದಾ, ಏರಿಯಾ ಮಾಡಿದಿರಾ? ಮಾಡಿದ್ದೇವೆ. ಎಷ್ಟು ಕ್ಯೂಬಿಕ್ ಮೀಟರ್ ಇದೆ ಅಥವಾ ಎಷ್ಟು ಸ್ಕ್ವೇರ್ ಮೀಟರ್ ಇದೆ? ಇಷ್ಟಿದೆ. ಯಾವ ಮೆಥಡ್ ಅಲ್ಲಿ ಮಾಡಿದಿರಿ? ದೆನ್ ಯು ಹ್ಯಾವ್ ಟು ಏನು ನೀವು ಜಸ್ಟಿಫೈ ಮಾಡ್ಬೇಕು, ನೀವು ಮಾಡಿದ ಕೆಲಸ ಸರಿ ಇದೆ ಅಂತ. ಹಾಗೆ ಯಾವ ಮೆಥಡ್ ಅಲ್ಲಿ ಮಾಡಿದಿರಿ? ನೋ, ದೀಸ್ ಆರ್ ಆಲ್ ಸ್ಟ್ಯಾಂಡರ್ಡ್ ಅವೈಲೇಬಲ್ ಮೆಥಡ್ ಆಲ್ ಓವರ್ ದ ವರ್ಲ್ಡ್ ಪೂರ್ತಿ ನಾವು ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಪ್ರಪಂಚ ಪೂರ್ತಿ ನಾವು ನಮ್ಮ ಇಂಜಿನಿಯರಿಂಗ್ ಕ್ಯಾಲ್ಕುಲೇಷನ್ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಬೇರೆ ಬೇರೆ ವಿಷಯಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಅದರ ಅರ್ಥ ಏನಂತ ಹೇಳಿದ್ರೆ ಸರಿ ಇದೆ ಅಂತ. ಇದು ನಾನು ಸರಿ ಇದೆ. ಮತ್ತೆ ಎಲ್ಲಿಯೋ 1.1% ಹೇಳಿದೆ ಅಲ್ಲ, 1,00,000 ಕ್ಯೂಬಿಕ್ ಮೀಟರ್ ಅರ್ಥದಲ್ಲಿ ಒಂದು ಅರ್ಧ ಕ್ಯೂಬಿಕ್ ಮೀಟರ್ ತಪ್ಪಾಗ್ಬೋದು, ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಇದನ್ನ ಅದನ್ನ ನಾವೆಲ್ಲ ಅಂತ ಕನ್ಸಿಡರ್ ಮಾಡೋದಿಲ್ಲ. ಮತ್ತೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಾವು ಒಂದು 5% ನಾವು ಅಲಯನ್ಸ್ ಇಟ್ಟಿರ್ತೀವಿ. ಇದನ್ನ ಫಾರ್ ಆಲ್ ಕ್ವಾಂಟಿಟೀಸ್ ಒಂದು 5% ವರೆಗೆ ನಾವು ರೌಂಡ್ ಆಫ್ ಮಾಡ್ತೀವಿ. ಯಾವಾಗ ಸ್ವಲ್ಪ ರೌಂಡ್ ಆಫ್ ಮಾಡಿರ್ತೀವಿ, ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಜಾಸ್ತಿ ಅಂತ ಕಂಡು ಬಂದ್ರೆ ಕಮ್ಮಿ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಇದನ್ನ therefore ಸ್ಮಾಲ್ ಎರರ್, ಒಂದು ಚೂರು, 1 ಸ್ಕ್ವೇರ್ ಮೀಟರ್, ಅರ್ಧ ಸ್ಕ್ವೇರ್ ಮೀಟರ್ ಲಕ್ಷದಲ್ಲಿ ಆದ್ರೆ ಅದು ಅಷ್ಟೊಂದು ವ್ಯತ್ಯಾಸ ಕಾಣಿಸೋದಿಲ್ಲ. ಬಟ್ ವೆರಿ ಆನೆಸ್ಟ್ಲಿ ಟೆಲಿಂಗ್ ಯು ದಟ್ ಆಗ್ಬಾರ್ದು, ವ್ಯತ್ಯಾಸವೇ ಆಗ್ಬಾರ್ದು. ಹಾಗೆ ನಾವು ನಮ್ಮ ಕ್ಯಾಲ್ಕುಲೇಷನ್ ಅನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ few examples from the question paper and also from the textbooks. Thank you so much for all the participants. Thank you very much.